ಕನ್ನಡದ ಪಟ್ಟದೇವರು, ಈ ಭಾಗದ ನಡೆದಾಡುವ ದೇವರು, ನಮ್ಮೆಲ್ಲರ ಬಾಳಿನ ಬೆಳಕಾಗಿರುವಂತಹ ಪರಮ ಪೂಜ್ಯರು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ನನ್ನ ನರಜನ್ಮವ ಕಳೆದು ಹರಜನ್ಮವನ್ನು ಮಾಡಿರುವಂತಹ ಪರಮ ಪೂಜ್ಯರು, ಪಾವನ ಮೂರ್ತಿಗಳು, ಕನ್ನಡ ಜಂಗಮರು, ಮಾತ್ರ ಹೃದಯಗಳು ಆಗಿರುವಂತಹ ಅಕ್ಷರ ಸಂತ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ಭಿಕ್ಷೆಯ ಮಹಾಚಿಂತಕರು ಆಗಿರುವಂತಹ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಯಾವತ್ತೂ ಮಠದ ಪರಮ ಶಿಷ್ಯರಾಗಿ ಅಪ್ಪೋರು ಯಾವುದೇ ಕಾರ್ಯ ಮಾಡಿದರೂ ಸಹಿತ ಅವರಲ್ಲಿ ನಮ್ಮೆಲ್ಲರೂ ಸಹಭಾಗಿತ್ವ ಇರ್ತದೆ ಅನ್ನುವಂಥ ನೆಲವೊಳಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜೀವನ ದರ್ಶನ ಪ್ರವಚನದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಅನಂತ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ನಾವು ಅನ್ಬೇಕಂತ ಅನ್ಬೇಕು, ಅವರ್ಲತ್ತ ಅನ್ಬೇಕಂತ. ಆದ್ರೆ ಒಂದು ಖುಷಿ ಏನು ಅಂದ್ರೆ 2 ದಿವಸದಾಗ ನೀವೆಲ್ಲರೂ ನಮ್ಗೆ ಹೆಚ್ಚಿಗೆ ಹೇಳಕ್ಕಿದ್ರೆ ಬಹಳ ಖುಷಿ. ಅದು ಹೇಳಬೇಕು. ನಾವು ನಿನ್ನೆ ಏನ್ ನೋಡ್ತಾ ಇದ್ದೀವಿ ಅವರ, ನಾವು ನಿನ್ನೆ ದಿವಸ ಏನೇ ನೋಡ್ತಾ ಬಂದೀವಿ ಅಂತ. ಏನಾರ ನೋಡ್ರಿ, ಏನಾರ ಹೇಳಿ, ಅಪ್ಪೋರು ನಿಮ್ಗೆ ಬಂದು ಹೇಳಂದಾರ ನೀವು ಹೇಳ್ರಿ, ನಮಗ್ ಕುಂತು ಕೇಳಂದಾರ ನಾವು ಕೇಳ್ತೀವಿ. ಅದೇ ಜೀವನದೊಳಗ ಮನೆಯಾಗ ನಾವೆಲ್ಲರೂ ಒಕ್ಕಲಿಗರಿದ್ದೀವಿ. ನಮ್ಮ ಮನೆಯಾಗ ದನಗಳು ಮೈಲಕ್ಕೆ ಅಡಿಗೆ ಹೋಗ್ತಾವ, ಅಡಿಗೆ ಹೋಗಿ ಮನೆಗೆ ಬರ್ತಾವ, ಮನೆಗೆ ಬಂದ್ಮೇಲೆ ಕೊಟ್ಟಿಗೆ ಕೂಡ್ತಾವ, ಕೊಟ್ಟಿಗೆ ಕುಂತು ಬೆಳಗಾನ ಮೆಲಕ್ ಹಾಕ್ತಾವ. ನೀವು ನೋಡಿರೋಲ್ಲ ಗೊತ್ತಿಲ್ಲ. ಯಾಕೆ ಮೆಲಕ್ ಹಾಕ್ತಾವಂದ್ರೆ ಹೊಲದಾಗ ಅಡಿದಾಗ ಮೈಯ ಟೈಮ್ನಾಗ ಮೆಲಕ್ ಹಾಕಂಗಿಲ್ಲ, ಮನೆಗೆ ಬಂದು ಕೊಟ್ಟಿಗೆ ಕುಂತಾಗಿ ಮೆಲಕ್ ಹಾಕ್ತಾವ. ಹಂಗ ನಾವೆಲ್ಲರ ಮಹಾತ್ಮರ ಜೊತೆ ಕುಂತಾಗ, ಮಹಾತ್ಮ ಚಿಂತನೆಯನ್ನು ಕೇಳಿದಾಗ, ಮಹಾತ್ಮರ ವಿಚಾರಗಳನ್ನು ಕೇಳಿದಾಗ ಅವ್ರು ಹೇಳಿರುವಂತ ಚಿಂತನೆಗಳು ನಾವು ನಮ್ಮ ಸಮಯ ಎಲ್ಲಿ ಸಿಗ್ತದೆ, ಮನೆಯಾಗಿ ಸಿಗ್ತದೆ. ಮನೆಯಾಗ ಕುಂತು ನೆಲಕ್ಕೆ ಹಾಕ್ಬೇಕು. ನನ್ನ ಬದುಕಿಗೆ ನೆಲುಕುವಂತ ವಿಚಾರಗಳು ಇವತ್ತು ಏನು ಬಂದು, ನನ್ನ ಬದುಕಿಗೆ ಪೂರಕವಾಗಿರುವಂತ ವಿಚಾರಗಳಲ್ಲಿ ಅಲ್ಲಿ ಏನು ತಿಳ್ಕೊಂಡೀನಿ. ಎಲ್ಲವೂ ತಿಳ್ಕೊಳ್ಬೇಕು ಅಂತಲ್ಲ, ಎಲ್ಲವೂ ನಾವು ಬದುಕಿನಲ್ಲಿ ಅಳಿಸ್ಕೊಳ್ಬೇಕು ಅಂತಲ್ಲ. ಯಾವುದು ನನ್ನ ಬದುಕಿಗೆ ಸಾಮೀಪ್ಯತೆ ಏನಿರ್ತದೋ, ಯಾವುದು ನನ್ನ ಬದುಕಿಗೆ ಪೂರಕವಾಗಿರ್ತದೋ, ಯಾವುದು ನನ್ನ ಬದುಕಿಗೆ ಒಡನಾಟವನ್ನು ಬೆಳಲಿಕ್ಕೆ ಸಾರ್ಥಕ ಇರ್ತದೋ, ಯಾವುದು ನನ್ನ ಬದುಕಿಗೆ ಚೈತನ್ಯವನ್ನು ಕೊಡ್ತದೋ ಅದನ್ನು ಮಾತ್ರ ಸ್ವೀಕಾರ ಮಾಡುವಂತ ಮನಸ್ಥಿತಿ ನಮ್ಮಲ್ಲಿರಬೇಕು. ನಾವು ನಿನ್ನೆ ದಿವಸ ಬಾಲಕ ಚನ್ನಬಸವ ಪಟ್ಟದೇವರು ಗಳಂಗಳಪ್ಪ ಪಾಠಶಾಲೆ ಹೋಗಿದ್ರು ಅನ್ನೋದನ್ನು ನೋಡಿ ಆಲೋಚನೆ ಮಾಡ್ತಾರೆ. ನಾನು ವಾರದ ಮನೆ ಹಚ್ಚಿದಾಗ ನಾವು ಒಬ್ಬನೇ ಊಟ ಮಾಡ್ತೀನಿ. ಇದು ಎಂತ ವಿಚಾರ? 8-9 ವರ್ಷದ ಬಾಲಕನಿರುವಂತ ವಿಚಾರಗಳು. ನಾವು ಒಬ್ಬನೇ ಊಟ ಮಾಡಿ ಬರ್ತೀನಿ. ಇಲ್ಲಿ ಗುಡಿಗೆ ಬಂದವರು ಕೆಲವು ಹೆಂಗೋ ಇರ್ತಾರೆ, ಅವ್ರಿಗೆ ಯಾರು ಪ್ರಸಾದ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಕೈಗೆ ಜೋಡಿಗೆ ಹಾಕೊಂಡು ಕಂದಿ ಭಿಕ್ಷೆಯನ್ನು ಮಾಡಿ ಹಸಿರು ಬಂದವರಿಗೆ ಆ ಗುಡಿಯೊಳಗೆ ಪ್ರಸಾದವನ್ನು ನೀಡಿರುವಂತ ಪ್ರಸಾದ ದಾಸೋಹಿಗಳು ಚನ್ನಬಸವ ಪಟ್ಟದೇವರು. ನಮ್ಮ ಶರಣ ಸಂಸ್ಕೃತಿ ಕಾಯಕ ಮತ್ತು ದಾಸೋಹ ನ್ಯಾಯತ್ತಿನ ಮೇಲೆ ನಿಂತದೆ, ಗೊತ್ತದ ನಮಗೆಲ್ಲ. ಅಪ್ಪರೆಲ್ಲ ನಮಗೆ ತಿಳಿಸಿ ಹೇಳ್ತಾರೆ. ನಮ್ಮ ಪರಂಪರೆ ಯಾವುದು ಅಂದ್ರೆ ಕಾಯಕ ಮತ್ತು ದಾಸೋಹ ಇವೆರಡು ನಯನ ಇದ್ದಂಗ ಅಂತ ಹೇಳ್ತಾರೆ. ಇವತ್ತು ಯಾವುದೇ ಶರಣ ಸಂಸ್ಕೃತಿ ಮಠಗಳದಾವ, ಅಲ್ಲಿ ಕಾಯಕವಾವು ಎಂದು ಬೆಸಗೊಂಡರೆ ನಿಮ್ಮ ಪ್ರಮತರಾಣೆ ಅಂತ ಹೇಳ್ತಾರೆ. ಕಾಯಕ ಯಾವುದು ಅಂತ ಕೇಳಬಾರ್ದು. ಕಾಯಕದಲ್ಲಿ ಮೇಲು ಕೀಳು ಯಾವತ್ತೂ ಇಲ್ಲ. ಅವರವರ ಕಾಯಕ
ರೀತಿಯೊಳಗೆ ನಡೀತದೆ ಅನ್ನೋದನ್ನು ನಾವು ಮನವರಿಕೆ ಮಾಡ್ಕೊಳ್ಬೇಕು. ಆ ಒಂದು ನೆಲೆ ಒಳಗೆ ಆ ಪರಿಕಲ್ಪನೆ ಇಟ್ಕೊಂಡಿರುವಂಥ ಚನ್ನಬಸವರು ಕಂತಿ ಭಿಕ್ಷೆಯನ್ನು ನಡೆಸ್ತಾರೆ. ಎಮ್ಮ ಬಸಯ್ಯ ಅಂತ ಒಬ್ರು ಆ ಭಾಗದೊಳಗೆ ಮೈಸೂರು ಸ್ಟಾರ್ ಪತ್ರಿಕೆ ಬರ್ತದೆ. ಮನುಷ್ಯನ ಬದುಕು ಹ್ಯಾಂಗ ಬದಲಾವಣೆ ಆಗ್ತದೆ. ನಮ್ಮಲ್ಲಿ ಓದುವಂತ ಹವ್ಯಾಸ ಬೆಳಿಬೇಕು. ಇವತ್ತು ಓದುವಂತ ಹವ್ಯಾಸ ಕಡಿಮೆ ಆಗ್ಯಾವ. ಒಳ್ಳೆ ವಿಚಾರ ಕೇಳುವಂತ ಹವ್ಯಾಸನೂ ಕಡಿಮೆ ಆಗ್ಯಾವ. ನಾವು ಹೆಂಗಾಗ್ಯಾವ ಅಂದ್ರೆ ಯಾವ್ದು ಬೇಡ ಆಗಿರ್ತದೋ ಅದು ಬೇಗ ಸ್ವೀಕಾರ ಮಾಡ್ತೀವಿ, ಯಾವ್ದು ಬೇಕಾಗಿರ್ತದೋ ಅದು ಬಿಟ್ಟು ಬಿಡ್ತೀವಿ. ಎಲ್ಲರ ಮನೆ ದೋಷನೂ ತೂತಾನೆ. ಇದು ಇವರೇ ಅಂತಲ್ಲ, ಎಲ್ಲರೂ ನಮ್ಮನ್ನು ಒಳಗೊಂಡು ಯಾವುದೇ ನನ್ನ ಬದುಕನ್ನು ಇಟ್ಕೊಂಡಾಗ ಚಂದ ಇರ್ತ ಅನ್ನೋ ಬಗ್ಗೆನೂ ಆಲೋಚನೆ ಮಾಡೋದಿಲ್ಲ. ಅದಕ್ಕೆ ಆ ಮೈಸೂರು ಸ್ಟಾರ್ ಪತ್ರಿಕೆ ಅನ್ನುವಂಥದ್ದು ಚನ್ನಬಸವ ಪಟ್ಟದೇವರ ಬದುಕು ಬದಲಾವಣೆ ಮಾಡ್ತದೆ. ಹೆಂಗ್ ಬದಲಾವಣೆ ಮಾಡ್ತದೆ? ಅವರು ಆ ಇದರಲ್ಲಿ ಆನಗರದಲ್ಲಿರುವಂತಹ ಶರಣ ತತ್ವ ಬಗ್ಗೆ ಇರುವಂತಹ ವಿಚಾರಗಳು, ಶರಣ ಸಂಸ್ಕೃತಿ ಬಗ್ಗೆ ಇರುವಂತಹ ವಿಚಾರಗಳು ಆ ಪತ್ರಿಕೆಯಲ್ಲಿ ಓದ್ತಾ ಇದ್ರು. ಓದಿ ಅವರ ಮನಸ್ಸು ಮತ್ತೆ ಕುಳಿತುಕೊಳ್ಳುತ್ತದೆ, ಖುಷಿ ಆಗ್ತದೆ. ತರಬೇತಿ ನೀಡುವಂಥದ್ದನ್ನು ಕೇಳ್ತಾರೆ, ಅದು ಹ್ಯಾಂಗ್ ನಡೀತದೆ ಅನ್ನೋದು ಕೇಳ್ತಾರೆ. ಶರಣ ಸಂಸ್ಕೃತಿ ವಿಚಾರಗಳನ್ನ ಆ ಪತ್ರಿಕೆಯಲ್ಲಿ ತಿಳ್ಕೊಳ್ತಾರೆ. ತಿಳ್ಕೊಂಡು ಅವ್ರ ಬದುಕಿಗೆ ಒಂದು ಹೊಸ ಕಾಯಕಲ್ಪವನ್ನು ಬಂದೊದಗ್ತದೆ ಸ್ಟಾರ್ ಪತ್ರಿಕೆ. ಆ ಬದುಕಿಗೆ ಸ್ಟಾರ್ ಆಗುವಂತ ಸಂದರ್ಭವನ್ನು ಒದಗಿಸಿಕೊಟ್ಟಿರುವಂಥದ್ದು ಆ ಪತ್ರಿಕೆ. ನಾವೆಲ್ಲ ಕೇಳಿ ಮುಂದೆ ಸಿದ್ದಬಸವ ಸ್ವಾಮಿಗಳು ಮಠದೊಳಗೆ ಆರಾಮೇ ಇರದಂತ ಸಂದರ್ಭದೊಳಗೆ ಇಲ್ಲಿ ರಾಯ ಕಾಶಿರಾಜ್ ದೇಶಮುಖರು ಪ್ರಮುಖರು. ಇವಾಗ ಚನ್ನಬಸವ ಪಟ್ಟ ಅವರನ್ನು ನೆನೆಸ್ಕೊಳ್ಬೇಕು. ರಾಯ ಕಾಶಿರಾಜ್ ದೇಶಮುಖರು ಎಲ್ಲ ಪ್ರಮುಖರು ಕಂಡವರೆಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಮರಿದವರಿಗೆ ಕೇಳ್ತಾರೆ. ಅಲ್ಲಿ ಹಾಂಗಲ್ಲ ಕುಮಾರಸ್ವಾಮಿಗಳು ಮತ್ತು ರಾಯ ಕಾಶಿರಾಜ್ ಸಂಬಂಧಗಳು ಬಹಳ ಗಟ್ಟಿಯಾಗಿರ್ತಾವ. ಅಂತ ಸಂದರ್ಭದೊಳಗೆ ಅಲ್ಲಿಂದ ಯಾರಿಗಾದ್ರೂ ಮರಿಗಿಲ್ ಕಳೆದ್ರು ನಡೀತದ ಅಂತ ಕೇಳುವಂತ ಸಂದರ್ಭದೊಳಗೆ ಅಲ್ಲಿ ಆ ಭಾಗದಿಂದ ಈ ಭಾಗಕ್ಕೆ ಬರ್ಲಿಕ್ಕೆ ಯಾರು ಒಪ್ಕೊಳ್ಳಂಗಿಲ್ಲ. ಅದಕ್ಕೆ ನಿಮ್ಮಲ್ಲೇ ಯಾರಿಗಾದ್ರೂ ಕಳಿಸ್ಕೊಡ್ರಿ, ನಿಮ್ಮಲ್ಲಿಂದ ಒಬ್ರಿಗೆ ಚಂದ ತಯಾರು ಮಾಡಿ ಕಳಿಸ್ತೀವಿ ಅನ್ನುವಂಥ ಮಾತು ಆನಗಲ್ಲ ಶ್ರೀಗಳು ಹೇಳ್ತಾರೆ. ಆ ಸಂದರ್ಭವನ್ನು ಕಳ್ಕೊಂಡ್ರೆ ಇಲ್ಲಿ ಬೇರೆ ದೇಶಕ್ಕೆ ಯಾರ ಹೋಗ್ತಾ ಇದ್ದಿದ್ರು ಅಂದ್ರೆ ಇವತ್ತು ಚನ್ನಬಸವ ಪಟ್ಟದೇವರು ನಾವು ಕಳಿಸ್ತಿರ್ಲಿಲ್ಲ. ಅಂತ ಮಹಾತ್ಮರನ್ನ ನಾವು ಕಳ್ಕೊಳ್ಬೇಕಾಗ್ತಿತ್ತೇನೋ ಅಂತ ಅನಿಸ್ತದೆ. ಅದಕ್ಕೆ ಪರಮಾತ್ಮ ಹಂಗೆ ಮಾಡಿಬಿಡಲ್ಲ. ಯಾರು ಒಳ್ಳೆ ಅನ್ನುವಂಥ ಸಂದರ್ಭದೊಳಗ ಎಲ್ಲರ ದೃಷ್ಟಿಯಲ್ಲಿ ಹೋಗ್ತದಂದ್ರೆ ಅವರ ಗಳಗಳಪ್ಪ ಪಾಠಶಾಲೆ ಕಡೆ ಹೋಗ್ತದೆ. ಅದಕ್ಕೆ ಒಂದೊಂದು ಮಾತು ಬರ್ತದೆ. ಅವ್ ಹಿಂಗೆ ಯಾರೋ ಪ್ರವಚನ ಮಾಡ್ತಾ ಇದ್ರು. ಪ್ರವಚನ ಮಾಡ್ತಾ ಇದ್ದಾಗ ಆ ಪ್ರವಚನ ಮಾಡುವಂತ ಸಂದರ್ಭದೊಳಗೆ ನಾ ಎಲ್ಲವೂ ನನ್ನ ಪರಮಾತ್ಮ ನಾ ಹ್ಯಾಂಗ್ ಅಂದ್ರೆ ಹಂಗೆ ನಾನು ಹೊಲ್ತಾನ ಅಂತ ಹೇಳ್ತಾರೆ ಪ್ರವಚನ. ಆಗ ಆ ಕಡೆ ಒಂದು ಪ್ರವಾಹ ಬರ್ತದೆ. ಪ್ರವಾಹ ಬಂದಾಗ ಮಳೆ ಜೋರಾಗಿ ಬರ್ತಾ ಇರ್ತದ, ನೀರು ಹಕ್ಕೊಂಡು ಬರ್ತಾ ಇರ್ತಾವ. ಜನ ಅಂತದ ನೀ ಓಡಪ್ಪ, ನೀ ಪ್ರವಚನ ಸಾಕು, ಹಿಡಿಯದ ಗಂಟೆಗಳು ಕಡುಬು ತುರಿತದ ಅಂತ ಆಗೋದು ಬೇಡ, ನೀವು ಹೋಗು ಮಳೆ ಹೊಟ್ಟದ ಅಂತ ಹೇಳ್ತಾರೆ. ಮಳೆ ತಾನೇ ನಿಂದಿರ್ತದ ಅಂತ ಹೇಳ್ತಾನ. ಮಳೆ ತಾನೇ ಬಂದಾಯ್ತದ. ಯಾಕಂದ್ರೆ ನಾನು ಗುರುವಿನ ಮೇಲೆ ಅಂತ ಶಕ್ತಿ ಅದ, ಪರಮಾತ್ಮನ ನಂಬಿಕೆ ಇಟ್ಟಿದಂತ. ಆಗ ಎಲ್ಲರೂ ಓಡೋದು. ಅವ ಹಂಗೆ ಕುಂತ ಒಬ್ಬ ದಾಳಿ ಹೋಗೋ ಬರ್ತಾನ, ನೋಡಪ್ಪ ಏಳು ಪ್ರವಾಹ ಜೋರಾಗಿ ಹೊಂಟದ, ನೀ ಅಲ್ಲಿ ಎದ್ದಿ ಅಂದ್ರೆ ನೀ ಬದುಕ್ತೀನಿ ಏಳು ಅಂದ. ಅವ ಹೇಳಿಲ್ಲ. ಇನ್ನೊಬ್ಬ ಹಡಗು ತಗೊಂಡು ಬರ್ತಾನ ಆ ಕಡೆಯಿಂದ, ಹಡಗಿನಾಗ ಕೂಡಪ್ಪ ನಾನು ಒಯ್ದು ದಡ ಮುಟ್ಟಿಸ್ತೀನಿ ಅಂತ ಹೇಳ್ತಾನ. ಅವ ಹೇಳಿಲ್ಲ. ಕೊನೆಗೆ ಮ್ಯಾಲಿಗೆ ಒಂದು ವಿಮಾನ ಬರ್ತದ. ಆ ವಿಮಾನ ಬಂದ್ರೆ ನಡಿಯಪ್ಪ ಇರೋದು ಕುಂತಿದ್ದೀನಿ, ಯಾಕೆ ಕುಂತಿದ್ದೀನಿ, ಹಾಕೊಂಡು ಹೋಗ್ತೀನಿ ಅಂದ್ರೆ ನಾನು ಪರಮಾತ್ಮ ಉಳಿಸ್ತಾನ ಬರಂಗಿಲ್ಲ ಅಂದ. ಅಂದ್ರೆ ಅರಿವ ಪ್ರವಾಹ ಹೆಚ್ಚಾಗ್ತದ ಬರ್ತದ, ಅವನಿಗೆ ತೊಳ್ಕೊಂಡು ಹೋಗ್ತದ. ಅವ ಸತ್ತು ಹೋಗ್ತಾನೆ. ಸತ್ತು ಹೋದಾಗ ಅವನಿಗೆ ಬಹಳ ಸಿಟ್ಟು ಬರ್ತದ. ಸಿಟ್ಟು ಬಂದು ಶಿವನಿಗೆ ಸವಾಲ್ ಹಾಕ್ತಾನ. ಅಲ್ಲ ಪರಮಾತ್ಮ ಅವನ ಮನಸ್ಸು, ಅವನ ದೇಹ, ಇದು ಕತಿ ಸತ್ ಮೇಲೆ ಮರಣದ ಮುಂದೆ ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ, ಹೋಗಿ ಬಂದವರಿಲ್ಲ ಒಳಗೆ ತಂದವರಿಲ್ಲ, ಮತ್ತು ಸತ್ವ ಹಿಂಗೆಲ್ಲ ಮಾತಾಡ್ಕೊಂಡ್ರೆ ಎಲ್ಲದ್ರೆ ಕೇಳಿದ್ರೆ ಇದು ಕತಿ ಅಂದು ಆ ಪರಮಾತ್ಮನಿಗೆ ಸವಾಲ್ ಹಾಕ್ತಾನೆ.
ನಾ ಇಷ್ಟೆಲ್ಲ ನಿನ್ನ ಸೇವೆ ಮಾಡ್ತೀನಿ, ಇಷ್ಟೆಲ್ಲ ಇದು ಮಾಡ್ತೀನಿ, ಮತ್ತು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡಿನಿ, ಮತ್ತು ನೀ ನನಗೆ ಸಾಯೋಂಗ್ ಮಾಡಿದೆಯಲ್ಲ, ನೀ ದೇವ್ರ? ನಾವು ಸಿಟ್ಟು ಬಂದರು ದೇವ್ರಂತ ದೊಡ್ಡದಂತ ಅಂತೀವಿ. ಆಗ ಪರಮಾತ್ಮ ಅಂದ, ನೀನು ನನ್ನ ಅಂತಃಕರಣದ ಶಿಷ್ಯ ಇದ್ದಿದ್ದು ಸತ್ಯ, ನಿನ್ನ ನಾವು ಉಳಿಸ್ಕೊಳ್ಬೇಕಂದಿದ್ದು ಸತ್ಯ, ಆದ್ರೆ ನೀ ಹಠ ಮಾಡಿದಲ್ಲ ಅದಕ್ಕೆ ನೀ ಹೋಗ್ಬಿಟ್ಟಿ ಅಂತದ. ಏನು ನನಗ ಅವ ಏನಂದಿದ? ನನಗ ದೇವರು ಉಳಿಸ್ತಾರ ಅಂದಿದ. ನಾ ಅನ್ನುವಂಥ ಅಹಮಿಕೆ ನಿನಗೆ ಬಂದಿತ್ತಲ್ಲ ಅದಕ್ಕೆ ನೀ ಹೋದಿ ಅಂತ ಹೇಳೋದು. ಜೀವನದೊಳಗ ನಾ ಅನ್ನುವಂತಹ ಪದ ಯಾರನ್ನು ಹೋಗ್ತದೋ ಅವ್ರು ಬದುಕನ್ನು ಕಟ್ಕೊಳ್ತಾರೆ. ನಾ ಇಲ್ಲದಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ಚೆನ್ನಿಸೋಪಟ್ಟ ದೇವರು ಅನ್ನುವಂಥ. ಅವ್ರು ಹೇಳಿದ್ರು, ಆ ದಾರಿ ಹೋಗೋನು ವೇಷದೊಳಗೆ ನಾ ಬಂದಿನಪ್ಪ, ಹಡಗು ತಗೊಂಡು ಬರುವಂತ ವೇಷದೊಳಗೆ ನಾ ಬಂದೀನಿ, ವಿಮಾನದಲ್ಲಿ ಕೊಡುವಂಥದ್ದು ನಾ ಹೇಳೀನಿ, ನೀ ಕೂಡ್ಲಿಲ್ಲ. ಪರಮಾತ್ಮ ಯಾವ ರೂಪದೊಳಗೆ ಬಂದು ನಮಗೆ ಸ್ವಲ್ಪನ ಗೊತ್ತಿಲ್ಲ. ಅದಕ್ಕೆ ಚನ್ನಬಸವ ಪಟ್ಟದೇವರ ರೂಪದಲ್ಲಿ ಬಸವಣ್ಣ ಈ ಭೂಲೋಕಕ್ಕೆ ಬಂದು ನಮ್ಮೆಲ್ಲ ಉದ್ಧಾರ ಮಾಡಿ ಅನ್ನೋದು ನಾವು ಮನಸಾಕ್ಷಿಯಾಗಿ ಒಪ್ಕೊಳ್ಬೇಕು ಅನ್ನುವಂಥ. ಇಲ್ಲ ಅಂದ್ರೆ ನಾವು ಹಿಂಗಿರ್ತಾ ಇರಲಿಲ್ಲ. ನಾವು ಪ್ರತಿ ಕ್ಷಣಕ್ಕೂ ಮೇಲೆ ಹಾಕ್ಬೇಕು. ಈ ನಾನು ದಿನ ಎದ್ದ ತಕ್ಷಣ ಚನ್ನಬಸವ ಪಟ್ಟದೇವರನ್ನು ನೆನೆಸಿ ಹೇಳಬಹುದಂತಹ ಸಂಕಲ್ಪವನ್ನು ಕೊಡಬೇಕು. ಅಂತ ಮಹಾತ್ಮರಿಗೆ ಸಂದೇಶ ಹೋಗ್ತದೆ, ನೀನು ಬರ್ತೀನಪ್ಪ. ಆಗ ರೋಗಿ ಬಯಸಿದ್ದು ಹಾಡುವನ್ನ ಡಾಕ್ಟರ್ ಹೇಳಿದ್ದು ಅದೇ ಅಂದಂಗ ಚನ್ನಬಸವ ಪಟ್ಟದೇವರು ಹಿಂದ ಮುಂದೆ ಆಲೋಚನೆ ಮಾಡಲಿಲ್ಲ. ತಕ್ಷಣ ಭಾಲ್ಕಿ ಬರ್ತಾರೆ, ಭಾಲ್ಕಿ ಬಂದು ಹೋಗ್ಲಿಕ್ಕೆ ಒಪ್ಕೊಳ್ತಾರೆ. ಎಲ್ಲಿ ಹೋಗ್ಬೇಕಂತಾರೆ? ಹಾನಗಲ್ಲಕ್ಕೆ ಹೋಗ್ಬೇಕು ಅಂತ ಒಪ್ಕೊಳ್ತಾರೆ. ಹಾನಗಲ್ಲಕ್ಕೆ ಹೋಗ್ಬೇಕು ಅಂತಂದಾಗ ಅವ್ರ ಮನಸ್ಸು ಹ್ಯಾಂಗಿರ್ಬೇಕು. ಆಗಲ್ಲಿ 8 ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲಿ ಪ್ರವೇಶ ಇತ್ತು. ಹೆಂಗಂದ್ರೆ ನೋಡಿ, ಸತ್ಯ ಒಂದು ಶೋಧನೆ, ಸತ್ವ ಪರೀಕ್ಷೆ 8 ವರ್ಷದ ಮಕ್ಕಳಿಗೆ ಇರ್ತದ. ಆದ್ರೆ ಇವರು 12 ವರ್ಷದ ಬಾಲಕ ಇರ್ತಾರೆ. ಚನ್ನಬಸವ 12 ವರ್ಷದ ಬಾಲಕ ಇದ್ದಾಗ ಆ ನಿಯಮದ ಪ್ರಕಾರ ಅಲ್ಲಿ ಅಭ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ. ಇವರು ಪುಣ್ಯ ಏನು ಅಂದ್ರೆ ಹಾನಗಲ್ಲ ಕುಮಾರೇಶ್ವರ ಸೇವೆ ಮಾಡುವಂತ ಸೌಭಾಗ್ಯ ನಮ್ಮ ಅಪ್ಪಗೂ ಸಿಗ್ತದೆ, ನಮ್ಮ ಅಪ್ಪಗೂ ಸಿಗ್ತದೆ. 3 ವರ್ಷ ಅವ್ರ ಕೈಯೊಳಗ ಅವ್ರು ಹೇಳಿರುವಂತ ರೀತಿಯೊಳಗ ಪಕ್ಕಾ ಮಡಿ ಮಾಡೋದ್ರ ಮೂಲಕ ಹ್ಯಾಂಗ ಅವ್ರನ್ನ ಸೇವೆ ಮಾಡಿದ್ರು ಅಂದ್ರೆ ಪರಮಾತ್ಮ ಮೆಚ್ಚಿ ಹೌದು ಹೌದು ಅನ್ನುವಂಗ ಅವ್ರು ಸೇವೆ ಮಾಡಿದ್ರು, ಅವ್ರ ಮನಸ್ಸನ್ನು ಗೆಲ್ಲರು. ಇದು ನಾವು ತಿಳ್ಕೊಳ್ಬೇಕು. ನಾವೆಲ್ಲೇ ಇದ್ರೂ ಸಹಿತ ಸೇವೆ ಮಾಡಬೇಕು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಬುದ್ಧ ಒಬ್ಬ ಹೋದ, ಬುದ್ಧನಲ್ಲಿ ಹೋಗಿ ಏನ್ ಹೇಳ್ತಾನ? ನಾ ಸಂತೋಷವಾಗಿರ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಕೇಳ್ತಾನೆ ಬುದ್ಧ. ಒಬ್ಬ ಮನುಷ್ಯ ಆ ಬುದ್ಧ ಹೇಳ್ತಾನ, ಅಲ್ಲಪ್ಪ ಪ್ರಶ್ನೆನೂ ನೀನೇ ಕೇಳತ್ತಿದಿ, ಉತ್ತರನೂ ನೀನೇ ಹೇಳತ್ತಿದಿ, ನಾ ಯಾವ್ದು ಹೇಳಬೇಕು ನಿನಗ ಅಂತ ಕೇಳ್ತಾನೆ. ನಾನು ಸಂತೋಷವಾಗಿರ್ಬೇಕಾದ್ರೆ ಏನ್ ಮಾಡಬೇಕು? ನಾನು ಮತ್ತು ಬೇಕು ಅನ್ನೋದು 2 ಪದ ಬಿಟ್ಟಿ ಅಂದ್ರೆ ಜೀವನದೊಳಗೆ ಯಾವತ್ತೂ ಸುಖಿಯಾಗಿರ್ತಿ ಅಂತ ಬುದ್ಧಿ ಹೇಳುತ್ತೆ. ನಾನು ಈ ಮನೆ ನನ್ನಿಂದೆ, ಈ ಹೊರ ನನ್ನಿಂದೆ, ಇದು ಬಿಲ್ಡಿಂಗ್ ನನ್ನಿಂದೆ ಅಂತ ನಾನು ಅಹಮಿಕೆ ಬರ್ತದೆ. ಇದು ಬೇಕು 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 ಬೇಕು. ಅದಕ್ಕೆ ಶರಣ ಹೇಳಿರು, ಬೇಕು ಬೇಕು ಅನ್ನುವುದು ಬಡತನ, ಸಾಕು ಸಾಕು ಅನ್ನುವಂಥದ್ದು ಸಿರಿತನ ಅಂತ ಹೇಳಿದ್ರು. ಚನ್ನಬಸವ ಪಟ್ಟದೇವರು ಎಂದೂ ಬೇಕಲ್ಲಿಲ್ಲ. ಬಯಸಿ ಬಂದದ್ದು ಅಂಗ ಹೋಗ ಅಂತ ಸ್ವೀಕಾರ ಮಾಡ್ಕೊಂಡು ಬದುಕಿದವು. ಬಯಸದೇ ಬಂದದ್ದು ಲಿಂಗ ಹೋಗ ಅಂತ ತಿಳ್ಕೊಂಡು ಬದುಕಿದವು. ಆ ಬದುಕಿನ ಕಾರುಣ್ಯವನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಬದುಕು ಪ್ರಫುಲ್ಲವಾಗ್ತದೆ. ಅವ್ರು ಒಂದೊಂದು ನಡೆ ನುಡಿ, ಒಂದೊಂದು ಆಚಾರ ವಿಚಾರ, ಯಾರು ಏನೇ ಅಂತ ಸಹಿತ ಅಲ್ಲಿ ದೊಡ್ಡಪ್ಪನಿಗೆ ಒಂದು ಸಿಟ್ಟು ಭಾಡಿತ್ತು. ಖರೆ ಇದ್ದವ್ರಿಗೆ ಸಿಟ್ಟು ಬರ್ತದೆ. ನೋಡಿದೆ ಬೆಟ್ಟ ಅಂತ ಅವ್ರು ಯಾರಿಗೂ ಅಂದಿಲ್ಲ. ಯಾಕ? ಅವ್ರ ಬದುಕೆ ಹಂಗಿತ್ತು. ಸತ್ಯಕ್ಕಾಗಿ ಅವ್ರು ಖರೆಯನ್ನ ಮಾತಾಡ್ತಾ ಇದ್ರು, ಸಿಟ್ಟನ್ನು ತೋರಿಸ್ತಾ ಇದ್ರು. ಅಂತ ಗುರುವಿನ ಸೇವೆ ಮಾಡಿ ಗುರುವಿನ ಕಾರುಣ್ಯದಿಂದ ಅವ್ರು ಬರ್ತಾರೆ ಎನ್ನುವಂಥದ್ದನ್ನ ನಾವು ತಿಳ್ಕೊಂಡಿದ್ವಿ. ಅದಕ್ಕೆ ಬಹಳ ಚಂದ ಒಂದ್ ಕಡೆ ಮಾತು ಬರ್ತದೆ. ನಮ್ಮ ಶರಣರು ಇವತ್ತು ಯಾವ ತರ್ತಾ ಅಂದಿದ್ರು, ಅವ್ರು ಹ್ಯಾಂಗ ಇದ್ರು ಅಂದ್ರೆ, ಅವ್ರು ಹ್ಯಾಂಗ ಬದುಕಿದ್ರು ಅಂತಂದ್ರೆ
ಜಲದೊಳಗಣ ತಾವರೆಯಂತೆ ಹೊದ್ದಿಯೂ ಹೊದ್ದದಂತೆ ಇದ್ದೀಯಲ್ಲ ಬಸವಣ್ಣ. ಅಲ್ಲಮ್ಮ ಹೇಳ್ತಾರೆ ಬಸವಣ್ಣ, ಜಲದೊಳಗಣ ತಾವರೆಯಂತೆ ಇದ್ದು ಇಲ್ಲದಂತೆ ಇದ್ದೀಯಲ್ಲ ಬಸವಣ್ಣ. ನಾವು ಎಲ್ಲರ ಮಧ್ಯದಲ್ಲಿ ಇದ್ದು ಸಹಿತ ಅವ್ರ ದೃಷ್ಟಿಯಲ್ಲಿತ್ತಂದ್ರೂ ಗುರುವಿನ ಸೇವೆಯಲ್ಲೇ ಇತ್ತು. ಅವ್ರ ಮಗ್ಗಿ ಮಾಯಿದೇವ ಶತಕ ಗುರುಗಳನ್ನು ಕುಂತೆ ಕಲ್ತಿದ್ರು. ಪೂರ ಮಗ್ಗಿ ಮಾಯಿದೇವ ಶತಕ ಪೂರ ಹೇಳ್ತಿರ್ತಾರೆ ಬಸವಪಟ್ಟಿದ್ರು. ಅವರಿಂದ ನಾನು ಕಲ್ಕೊಂಡೇನು ಒಂದು ಜಯ ಬಸವೇಶ ಭಕ್ತ ಜನಭಾಗ್ಯ ಶುಭೋದಯ ಲಿಂಗವಂತ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿತ್ತನ ಪ್ರಭಾಮಯ ಜಗರಾಜ ದೇಶಕ ಪುರಾತನ ಪುಂಗವ ಸಾಂಬವೈ ಪುರಾಶ್ರಯ ಜಯ ಸೋಮನಾಥ ಜಯದೇವ ಜಯವರತಂ ಶಿವಾಧವ ಅಂತಿರು. ಇದು ಅಪ್ಪೋರು ಬಹಳ ಬಳಸ್ತಿದೆ. ಇದು ಒಂದೇ ಅಲ್ಲ, ಇಡೀ ಮಗ್ಗಿ ಮಾಯಿದೇವಿ ಶತಕ ಸಂಪೂರ್ಣವಾಗಿ ಬಾಯ್ಹಾಟ್ ಮಾಡಿದ್ರು. ಅವ್ರ ಮೆಮೊರಿ ಪವರ್ ಹೆಂಗಿತ್ತು, ಅವ್ರ ವಿಚಾರಗಳು ಹೆಂಗಿತ್ತು, ಎಲ್ಲಿ ನಾ ಮಾಡಬೇಕು ಅನ್ನುವಂಥ ತುಡಿತಾ ಇರ್ತದ, ಅವೆಲ್ಲವೂ ಸಾಧ್ಯಗಳಾಗ್ತಾವ ಅನ್ನುವಂಥದ್ದನ್ನು. ಅದಕ್ಕೆ ಬಸವಣ್ಣ ಮತ್ತೆ ಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ, ಬಸವಣ್ಣ ಮತ್ತೆ ಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ ಭಕ್ತಿ ಜ್ಞಾನವೆಂಬ ಜ್ಯೋತಿಯನ್ನೆತ್ತಿ ತೋರಲು ಸುಜ್ಞಾನವೆಂಬ ಪ್ರವೆ ಪಸರಿಸುತ್ತಯ್ಯ ಈ ಜಾಗದೊಳಗೆ ಅಂತ ಹೇಳ್ತಾರೆ. ಬಸವಣ್ಣ ಈ ಭೂಲೋಕಕ್ಕೆ ಬಂದು ಈ ಭಕ್ತಿ ಜ್ಞಾನವೆಂಬ ಜ್ಯೋತಿಯನ್ನು ಹಚ್ಚಿದಾಗ ಈ ಭೂಲೋಕ ಯಾವ ರೀತಿಯಾಗಿ ಪಸರಿಸ್ತೋ ಆ ರೀತಿಯಾಗಿ ಈ ನೆಲಮೂಲ ಸಂಸ್ಕೃತಿಯ ಮಗ, ಈ ನಮ್ಮ ಮಧ್ಯದೊಳಗೆ ಅರಳಿರುವಂತಹ ಮಗ ಆನಗಂಗದಲ್ಲಿ ಹೋಗಿ ಇದನ್ನ ಬೆಳಕನ್ನು ಈ ಕಡೆ ಕಿರಣಗಳನ್ನು ಈ ಕಡೆ ಹಾಕುವಂತಹ ಪ್ರಜ್ಞೆಯನ್ನು ಬೆಳೆಸ್ಕೊಂಡ್ರಲ್ಲ, ಅದು ಎಂತ ದೊಡ್ಡದು ಗೊತ್ತು. ಯಾರಿಗಾಗಿ ಅಂದ್ರೆ ನಾವು ನಮಗಾಗಿ ಅವ್ರು ಮಾಡಿರುವಂಥದ್ದು. ಅವ್ರಿಗಾಗಿ ಮಾಡ್ಬೇಕಾದ್ರೆ ಅವರಲ್ಲಿ ಹೆಂಗೋ ಇರ್ತಿದ್ರು, ಇಲ್ಲ ಕಮಲನಾಥಿಗೆ ಇರ್ತಿದ್ರು, ಅದು ಬೇಕಾಗಿರಲಿಲ್ಲ ಅವರಿಗೆ. ಅವ್ರಿಗೆ ಏನ್ ಬೇಕಾಗಿತ್ತು ಅಂದ್ರೆ ಮನುಕುಲದ ಉದ್ಧಾರ ಮಾಡಬೇಕು, ಮಾನವ ಸಂಕುಲದ ಏಳಿಗೆಯನ್ನು ಮಾಡಬೇಕು, ಬದುಕಿನ ಬವಣೆಯನ್ನು ನಿಲ್ಲಿಸಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಅವರು ಈ ನಾಡನ್ನು ಬಿಟ್ಟು ಆ ನಾಡಿಗೆ ಹೋಗ್ತಾರೆ. ಅಲ್ಲಿ ಹೋಗು ಹಳಕಟ್ಟೆ ಅಂತ ಸಾಮೀಪ್ಯವನ್ನು ಪಡಿತಾರೆ. ಸಂಘ ಹೆಂಗಿರ್ಬೇಕು ಅಂತಂದ್ರೆ ನಾವು ಜಗಳಗಂಟರ್ಬೇಕು ಅಂದ್ರೆ ಜಗಳ ಆಡೋದನ್ನೇ ಕಲಿತೀವಿ, ಕಳ್ಳರ್ಬೇಕು ಅಂದ್ರೆ ಕಳ್ಳಗುಣನೇ ಕಲಿತೀವಿ, ಸುಳ್ಳಿರ್ಬೇಕು ಅಂದ್ರೆ ಸುಳ್ಳು ಗುಣನೇ ಕಲಿತೀವಿ, ಮನೆ ಒಡೆಯಬೇಕು ಅಂದ್ರೆ ಮನೆ ಒಡೆಯದೇ ಕಲಿತೀವಿ. ಯಾವತ್ತೂ ಯಾರ ಮನೆಯನ್ನು ಒಡೆಯುವಂತ ಕಾರ್ಯವನ್ನು ನಾವು ಮಾಡಬಾರ್ದು, ಯಾರ ಮನಸ್ಸು ನೋಯಿಸುವಂತ ಕಾರ್ಯನೂ ಮಾಡಬಾರ್ದು. ಮನೆಯೊಳಗೆ ಕಿತ್ತು ಮನೆಯ ಸುಡೋದಲ್ಲದೆ ನೆರೆ ಮನೆಯ ಸುಡೋದು ಅನ್ನುವಂಥ ಪ್ರಜ್ಞೆ ಇಟ್ಟುಕೊಂಡು ಬದುಕಬೇಕು ಅಂತ ನಮ್ಮ ಬಸವಾದಿ ಪ್ರಮುಖರು ಹೇಳಿಕೊಟ್ಟಾರೆ. ನಮ್ಮ ಮನೆಯೊಳಗೆ ಬೆಂಕಿ ಇಟ್ಟುಕೊಂಡು ನಾವು ಮತ್ತೊಬ್ಬರ ಮನೆ ಬೆಂಕಿ ಹಚ್ಚಬೇಕು ಅಂತಂದ್ರೆ ನನ್ನ ಮನೆಯೊಳಗೆ ಬೆಂಕಿ ಇರ್ತದೆ. ಅದಕ್ಕೆ ಮತ್ತೊಬ್ಬರ ಏಳಿಗೆಯನ್ನು ಬಯಸಿ ಬದುಕನ್ನು ಸವಿಸಬೇಕೆ ಹೊರತು ಮತ್ತೊಬ್ಬರ ಕೇಡನ್ನು ಬಯಸಿ ಯಾವತ್ತೂ ಬದುಕಬಾರದು. ಯಾರ ನಿಂದನೆಯಲ್ಲೂ ಬದುಕಬಾರದು, ಯಾರ ನಿಂದೆ ಮಾಡೂ ಬದುಕಬಾರದು. ಯಾಕೆ ಮಾಡ್ಬೇಕ್ರಿ? ನಮ್ಮ ಜೀವನ ನಮಗೆ ಬಹಳ ದೊಡ್ಡದ. ನಿಮಗೊಂದು ಮಾತು ಹೇಳ್ತೀನಿ, ಅವರೇ ಮನೆಗೆ ಹೋಗಿ ಸಂಜೆ ಕಡೆ ಒಂದು ಕ್ಷಣ ಕಣ್ಮುಚ್ಚು ಮಲ್ಗುಮ ಟೈಮಿನಾಗ ನಾವೆಲ್ಲ ಪ್ರಾರ್ಥನೆ ಮಾಡಿ ಮಗೋತೀವಿ ಅಂತ ತಿಳ್ಕೊಂಡು ಮಲ್ಗುಮ ಟೈಮಿನಾಗ ಒಂದು ನಿಮಿಷ ಇವತ್ತು ಮುಂಜಾನೆ ಹಿಡಿದು ನನ್ನ ಕುಟುಂಬಕ್ಕಾಗಿ ನಾ ಏನು ಒಳ್ಳೆ ಕೆಲಸ ಮಾಡೀನಿ ಅಂತ ಕೇಳಿ ಒಂದು ಕ್ಷಣದಲ್ಲೇ ಹೇಳುತ್ತೆ. ಎಲ್ಲೇ ಕುಂತು ಕೇಳಿ ಮುಂಜಾನೆ ಸಂಜೆ ತನ ಏನು ಮಾಡಿದ ತಪ್ಪೊಂದು ಕಳಿತಾ ಇದ್ರೆ ಅದು ಹೇಳುತ್ತದೆ. ನಾವು ಅದು ನಮ್ಮ ಮೆಮೊರಿ ಪವರ್ ಎಷ್ಟು ದೊಡ್ಡದು. ಸಮಾಜಕ್ಕಾಗಿ ಏನು ಮಾಡೀನಿ ಅನ್ನುವಂಥ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು. ಮಠದ ಪರಮ ಶಿಷ್ಯನಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ತಿಳ್ಕೊಳ್ಬೇಕು. ಮಠಕ್ಕಾಗಿ ನನ್ನ ಕಾರ್ಯಗಳು ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ನನ್ನಿಂದ ನನ್ನ ಸಮಾಜಕ್ಕೆ ನಾ ಏನು ಕೊಡುಗೆ ಅದ ಅಂತ ತಿಳ್ಕೊಳ್ಬೇಕು. ಅದು ಕೇವಲ ಮಠಾಧೀಶರಿಗೆ ಬಿಟ್ಟಿರ್ತದೆ, ಕೇವಲ ಕಾಯಿ ಹಾಕೊಂಡೇ ಮಾಡಬೇಕು ಅಂತದೆ. ಮನೆ ಅಂಗಳದಿಂದ ಬದುಕನ್ನು ಕಟ್ಟುವಂತ ಕಾರ್ಯಗಳು ನಡೀಬೇಕು ಅಂತ ಚನ್ನಬಸವ ಪಟ್ಟಿದೇವರು ಬಸವನ ಪಟ್ಟಿದೇವರು ಹೇಳ್ತಾರೆ. ನಿಮ್ಮ ಮನೆ ಅಂಗಳದಿಂದಲೇ ಧರ್ಮ ಕಾರ್ಯಗಳನ್ನು ನಡೀಬೇಕು ಅಂತ ಹೇಳಿ ಇವತ್ತು ಪರಮ ಪೂಜ್ಯ ಬಸವಲಿಂಗ ಪಟ್ಟಿದ್ದೇವರು ಮುಂಜಾನೆ ಹೊರಗಾದ್ರೂ ಒಂದು ರಾತ್ರಿ ಹೇಳಿ ಬರ್ತಾರೋ ಮಟ್ಟಿಗೆ ಗೊತ್ತಿಲ್ಲ. ಯಾಕೆ ಬೇರೆ ಸ್ವಾಮಿಗಳನ್ನು ಚಿಂತಿಸಲು ಟೈಮ್ ಟೇಬಲ್ ಹಾಕೊಂಡು ಮುಂಜಾನೆ ಇಟ್ಟು ಮಧ್ಯಾಹ್ನ ಇಟ್ಟು ಸಾಯಂಕಾಲ 4 ಗಂಟೆ ದರ್ಶನ ಅಂತ ಹೇಳಿ ಒಂದು ಬೋರ್ಡ್ ಹಾಕೊಂಡು ಕೊಡ್ಬೋದಾಗಿತ್ತಲ್ಲ, ಯಾಕೆ ಆಗಲಿಲ್ಲ? ವಿಚಾರ ಮಾಡ್ಯಾರ. ನಮ್ಮ ಮನೆಯ ನಾಲ್ಕು ಗಂಗಾ ತೆಂಗಿ ಬೆಳೆದಿದ್ರೆ ನಮಗೆ ದೊಡ್ಡ ಬ್ಯಾನಿ ಬರ್ತದೆ. ನಮಗೆ ನಾವು ಒಂದ್ಸಲ ಅಪ್ಪನ ಸರಿ ಹೋಗಿದ್ದಲ್ಲ, ಹೇಳಿರ್ಬೇಕು ಅಂತ ತಿಳ್ಕೊಂಡಿದ್ವಿ. ನಾ ಅಪ್ಪನ ಸರಿ ಹೋದ ಒಬ್ಬರು ಮನೆಗೆ ಹೋಗಿ ಪೂಜೆಗೆ ಅಪ್ಪರು ಹೋಗಿದ್ರು. ನಾನು ಈಚೆ ಕೂರಂದ್ರು ಅಲ್ಲಿ ಒಳಗೆ ಹೋಗಿ
ಹೋಗಿ 1 ಗಂಟೆ ಆಗಿತ್ತು. 1 ಗಂಟೆ ಆಗಿತ್ತು. ಒಳಗೆ ಕೈಕಾಲು ತೊಳ್ಕೊಳಕ್ಕೆ ಹೋಗಿದ್ದಾನೆ. ಅಲ್ಲಿ ಹೆಂಗೆ ಬಟ್ಟೆ ಸ್ನಾನ ಮಾಡಿದ ಬಟ್ಟೆ ಹೆಂಗೆ ಇದ್ದು ಬಟ್ಟೆ ಇದ್ದು. ನಾ ಸುಮ್ಮನೆ ಮುಖ ತೊಳ್ಕೊಂಡು ಟೈರ್ ಸುಟ್ಕೊಳಿಕೆ ಬಂದ್ರೆ ಮುಗಿದು ಹೋಗ್ತಿದ್ದು ಕತ್ತಿ ಅದು. ನಾ ಸುಮ್ಮನೆ ಕೂಡೋದು ಮನಸ್ಸು ಯಾಕೋ ಸುಮ್ಮನೆ ಕೂಡಲಿಲ್ಲ. ನಾನು ಅಕ್ಕೋರಿ ಯಾಕೋ ಏನೋ ಬಾರ ಒಂದಾಗಿದ್ರೆ ಏನೋ ಅರ್ಬಿ ಹಂಗ್ಯವ ಅಂತ ನಾನು ಅಂದ್ರೆ ಅವ್ರು ಏನು ಅನ್ಬೇಕು, ಇರ್ತದೆ ಇರೋದಾಗಿದ್ರೆ ಏನಂದ್ರೆ ಇವತ್ತ ನಮ್ಮ ನೆಗಣಿ ಒಗ್ಯಾರ ಆಕೆ ಡ್ಯಾಡಿ ಬಂದಂತ ಮಕ್ಕೊಂಡಾಳ ಅನ್ನೋದು. ನಿಮ್ಮ ನಗು ಇವತ್ತು ಕಾಣಿಸ್ತದ, ನನಗೆ ಅವ್ರು ತಗೊಳ್ಳೇ ಬಂದಿತ್ತು. ನಾ ಸುಮ್ಮನೆ ಯಾಕೆ ಕೇಳೋದಕ್ಕೆ ಅಂತ ಅಕ್ಕಿ ಅಂದ್ರು ನಮ್ಮ ನೆಗಣಿ ಒಗೆದಿತ್ತು. ಅಕ್ಕಿ ಡ್ಯಾನಿ ಬಂದು ಮಕ್ಕೊಂಡಾಳ ನೀವು ಒಗ್ಗಣಿಸ್ರಿ ಹಾಕೋರೆ ನಾನು. ನಾವು ದಿನ ಒಂದಿನ ನಾ ರೊಟ್ಟೆ ಮಾಡಿದ್ರೆ ಒಂದಿನ ಅಕ್ಕಿ ರೊಟ್ಟೆ ಮಾಡ್ತಾರೆ ಅನ್ನೋರೆ. ದಿನ ನಾನೇ ಮಾಡಕ್ಕೆ ನಾ ಬಡ್ಕೊಂಡು ಬಂದಿದ್ದಾನೆ. ನಾ ಒಬ್ಬಕ್ಕಿನೇ ಬಂದೆ ಈ ಮನೆಗೆ, ಅಕ್ಕಿ ಬಂದಿಲ್ಲ. ಅಕ್ಕಿನ ತೊಂದರೆ ಬಂದಕ್ಕೆ ಕೇಳ, ನಾವೇ ತೊಂದರೆ ಬಂದ. ಯಪ್ಪ 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 ಆ ರೊಟ್ಟಿ ಉಂಡ್ರು ನಾವು ಹೊರಗೆ ಯಾಕೆ ಜಗಳ ಆಡ್ಕೊಂಡು ಹೋಗಿ ನಾನು ತೆರೆಯಾಗ ಮಾಡಿ ಅಷ್ಟು ಮಟ್ಟಿಗೆ ಮಾತಾಡ ನೋಡಿ. ಮನೆಯೊಳಗೆ ಬದುಕುವಂತ ಕೌಟುಂಬಿಕ ಬದುಕಿನೊಳಗಿರುವಂತ ನಮ್ಮಲ್ಲೇ ಸಾಮರಸ್ಯ ಇಲ್ಲ ಅಂದಮೇಲೆ ಆಕೆಗೆ ಆರಾಮಿಲ್ಲ ಅಂತ ತಿಳ್ಕೊಂಡು ಆ ಪ್ರಜ್ಞೆ ಇಟ್ಕೊಂಡು ನಾ ಕೆಲಸ ಮಾಡೋದು ಸಣ್ಣವಳು ಆಗಲ್ಲ ಅಂತ ತಿಳ್ಕೊಂಡು ಕೆಲಸ ಮಾಡಿದ್ರೆ ಮನೆಯೊಳಗೆ ಹೆಂಗೆ ಪ್ರೀತಿ ಇರೋದು. ಮನೆಯೊಳಗೆ ಇವತ್ತು ಯಾಕೆ ಮಹಾಮನೆ ಆಗುವಂಥವ್ರು ರಣರಂಗ ಆಗತ್ತವಂದ್ರೆ ನಮ್ಮಲ್ಲಿ ಸಣ್ಣ ಮನಸ್ಸು ಇರೋದ್ರಿಂದ. ನಮ್ಮ ಮನಸ್ಸು ಸಣ್ಣವಾಗ್ಯಾವ. ವ್ಯಕ್ತಿ ಜೀವನದ ಸಂಪು ಅಲ್ಪವಾದುದು ಗಳಿಗೆ ತೋರ್ತಿದೆ. ಆತ್ಮ ವಿಸ್ತಾರವಾಗಿ ಪುಜರಿತ ಸುಖ. ವ್ಯಕ್ತಿ ಜೀವನದ ಸಂಪು ಸಮಷ್ಟಿ ಜೀವನದ ಕಾಣುತ್ತದರೋ ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ ಅಂತ DVD ಹೇಳ್ತಾರೆ. ನಮ್ಮಲ್ಲಿರುವಂಥ ಸಣ್ಣತನವನ್ನು ಬಿಡಬೇಕು, ಸಣ್ಣ ವಿಚಾರಗಳನ್ನು ಬಿಡಬೇಕು. ನಾವು ಯಾವತ್ತೂ ಅಪ್ಪರು ಹೇಳ್ತಾರೆ ಬಸವಣ್ಣ ಪಡೆದೇವು, ನೀ ಹಿಂಗೆ ಸಣ್ಣ ಗೇತಿ ಹೊಡಿಬೇಡ್ರಪ್ಪ, ದೊಡ್ಡ ಗೇತಿ ಹೊಡಿರಿ. ಆ ಸಣ್ಣ ಗೇತಿ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಸಣ್ಣ ವಿಚಾರಗಳನ್ನ ನಾವು ಯಾವತ್ತು ಬಿಡ್ತೀವೋ ಅವತ್ತು ಶರಣರ ವಿಚಾರ ನಮ್ಮ ಒಳಗೆ ಬೀಳ್ತಾವ. ಸಣ್ಣ ವಿಚಾರ ಇಟ್ಕೊಂಡು ಬಯದ ಬೇಲ್ಗಡ್ಡಿ ಇಟ್ಕೊಂಡು ಬಂದ ಎದೆ ಪ್ರವಚನ ಕೇಳಿದ್ರು ಸಹಿತ ಲೆಕ್ಕಕ್ಕಿಲ್ಲ. ಮರವಿದ್ದು ಫಲವೇನು, ನೆರಳಿಲ್ಲದನಕ್ಕ. ನಾನಿದ್ದು ಫಲವೇನು, ನಿಮ್ಮ ನೆನವಿಲ್ಲದನಕ್ಕ. ಯಾನಿದ್ದು ಏಕದರಿ ನನ್ನ ಮನಸ್ಸು ಸಚ್ಚಿಲ್ಲ ಅಂತ. ಮನಸ್ಸು ನೋಡಿ ಮನೆಗೆ ಹೋಗಂಗಿರ್ಬೇಕಂತ. ಮನೆ ಹಂಗ ನೋಡಲ್ಲ. ನೀವು ಮನೆಗೆ ಚಂದ ಮಾಡಿದಂತ ಹೋಗ್ಬೇಕು ಅಂತಲ್ಲ. ಪ್ರೀತಿಯಿಂದ ಮಾತಾಡಿ ಒಳಗೆ ಕರೆದ್ರೆ ಮುಷ್ಟಾನ ಸಿಕ್ಕಂಗಾಗ್ತದೆ. ಅಂತ ಪ್ರೀತಿಯ ದ್ಯೋತಕವನ್ನ ಜ್ಯೋತಿಯನ್ನು ಹಚ್ಕೊಂಡು ಚಂದ್ರಸ್ವ ಪಟ್ಟದೇವರು ಹಾಂಗಲ್ ಅಪ್ಪರ ಬಲ್ಲ ಓದುದು. ಅದು ಒಂದು ಪವಾಡ. ಅವರಲ್ಲಿಂದು ಈ ಕಡೆ ಬರಬೇಕು ಅಂತಂದಾಗ ಅಲ್ಲಿ ಅವ್ರ ಮನಸ್ಸು ಒಪ್ಪಲಿಲ್ಲ. ಚಂದ್ರಸ್ವ ಪಟ್ಟದೇವರು ಬರಲಿಕ್ಕೆ ಒಪ್ಪಲಿಲ್ಲ. ಆದರೂ ಸಹಿತ ಅನಿವಾರ್ಯವಾಗಿ ಇಲ್ಲಿ ಪಟ್ಟಾಧಿಕಾರ ಮಾಡೇಬೇಕು ಅನ್ನುವಂಥದ್ದರೊಳಗೆ ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದಾಗ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಅಂದ್ರೆ ಇಲ್ಲಿ ಸಂಗ್ರಾಮಪ್ಪ ಶೆಟ್ಕಾರವರು ಅದು ಸಂಚಾಲಕರಾಗಿರ್ತಾರೆ. ನಿಜಾಂ ಕಾಲದಲ್ಲಿ ನಾನು ಹೇಳಿ, ನಿಜಾಂ ಕಾಲದೊಳಗೆ ಧಾರ್ಮಿಕ ಸಭೆ ಸಮಾರಂಭ ಮಾಡಬೇಕು ಅಂದ್ರೆ ಬಹಳ ದೊಡ್ಡ ಮನುಷ್ಯಂದ ಅದು ರಿಕಮೆಂಡ್ ಬೇಕು ಅನ್ನುವಂಥದ್ದು. ರಾಯ ಕಾಶಾರಿ ದೇಶಮುಖರು ಅದಕ್ಕೆ ಬೆನ್ನೆಲುಬಾಗಿ ನಿಲ್ತಾರೆ. ಆಗ ಬಸವ ಕಲ್ಯಾಣದ ಒಬ್ಬ ನವಾಬನ ಇದು ಆನೆ ತಂದು ಮೆರೆಸ್ತಾರೆ. ಗೊತ್ತಿಲ್ಲ, ಆನೆ ತಂದು ಪಟ್ಟಾಧಿಕಾರ ಮಾಡ್ತಾರೆ. 50-60 ಜನ ಸ್ವಾಮಿಗಳು ಬರ್ತಾರೆ. ಇಷ್ಟೆಲ್ಲವೂ ನಡೆದು ಹೋಗ್ತದೆ. ಕೇವಲ ಪಟ್ಟಾಧಿಕಾರ ಆಯ್ತು. ಆ ಹಾನಗರ ಸ್ವಾಮಿಗಳೊಂದು ಮಾತನ್ನು ಹೇಳ್ತಾರೆ, ಕನ್ನಡ ಪ್ರಸಾರವನ್ನೇ ಮಾಡಬೇಕು, ಧರ್ಮಕ್ಕಾಗಿ ದುಡಿಬೇಕು. ಯಾವತ್ತೂ ಮಠಕ್ಕಾಗಿ ನೀ ಬದುಕೋದಲ್ಲ, ಮಠ ನಿನಗೆ ಅನಿವಾರ್ಯವಾಗಬಾರ್ದು ಅನ್ನುವಂಥ ಮಾತನ್ನ ಪರಮ ಪೂಜ್ಯರು ಹೇಳ್ತಾರೆ. ಒಬ್ಬ ಗುರು ಹೇಳಿದ್ದ ಮಾತು ಮತ್ತೊಬ್ಬ ಗುರು ಕೇಳ ಬದುಕ್ತಾರೆ ಅಂದ್ಮೇಲೆ ನಾವು ನಮ್ಮ ಮನೆಯಾಗ ನಮ್ಮ ಮಾತು ನಮ್ಮ ಮಕ್ಕಳು ಯಾಕೆ ಕೇಳಲ್ಲ, ನಮ್ಮ ಮಾತು ನಮ್ಮ ಹೆಂಡತಿ ಯಾಕೆ ಕೇಳಲ್ಲ, ನಮ್ಮ ಮಾತು ನಮ್ಮ ತಮ್ಮ ಯಾಕೆ ಕೇಳಲ್ಲ, ನಮ್ಮ ಮಾತು ನಮ್ಮ ಅಣ್ಣತಮ್ಮರು ಯಾಕೆ ಕೇಳಲ್ಲ, ನಮ್ಮ ಸಮಾಜ ನಮ್ಮ ಮಾತು ಯಾಕೆ ಕೇಳಲ್ಲ. ಮಾತು ಯಾಕೆ ಕೇಳಲ್ಲ ಅಂದ್ರೆ ಮಾತೆಂಬುದು ಜ್ಯೋತಿರ್ಲಿಂಗ ಆಗದೇ ಇರೋದ್ರಿಂದ
ನಮ್ಮ ಮಾತು ಕೇಳೋದಿಲ್ಲ. ಬದುಕಿನೊಳಗೆ ಮಾತು ಜ್ಯೋತಿರ್ಲಿಂಗವಾಗಬೇಕು. ಚನ್ನಬಸವ ಪಟ್ಟದೇವರು ಅದೊಂದು ವಾಣಿಯನ್ನು ಕಿವಿಯಾಗಿ ಇಟ್ಟುಕೊಂಡು ಇವತ್ತು ಬಸವ ತತ್ವ ಉಳಿತದಂದ್ರೆ ದೇವವಾಣಿ ಜನವಾಣಿ ಆಗದಾಗ, ದೇವವಾಣಿ ಜನವಾಣಿ ಆಗದಾಗ ಜನವಾಣಿ ದೇವವಾಣಿಗೆ ಏರಿಸಿದ ಕೀರ್ತಿ ವಚನಕಾರರು ಇರ್ತದೆ. ಗೊತ್ತಿದೆ ನಮಗ ಸಂಸ್ಕೃತ ಪದಗಳು ಮುಖ್ಯ ಅಲ್ಲ, ಆಡು ಭಾಷೆ ಕನ್ನಡ ಪದಗಳು, ಕನ್ನಡ ಹೃದಯದ ಮಾತುಗಳು, ತಾಯಿ ಮಾತುಗಳು ಬೇಕು ಅಂತ ಮಾತುಗಳನ್ನು ಉಳಿಬೇಕು ಅಂದ್ರೆ ಕನ್ನಡ ಉಳಿಬೇಕು ಅಂತ ಚನ್ನಬಸವ ಪಟ್ಟದೇವರು ಅರ್ಥ ಮಾಡ್ಕೊಂಡಿದ್ರು. ಅವ್ರ ಬಾಲ್ಯದಲ್ಲೇ ಸಹಿತ ಅಲ್ಲಿ ಸಾಲಿಯವ್ರ ಬಳಿ ಕನ್ನಡವನ್ನು ಕಲಿತಾರ ಅನ್ನೋದನ್ನು ನೋಡಿ. ಯಾಕೆ ಅವ್ರಿಗೆ ಕನ್ನಡ ಅಂದ್ರೆ ಬಸವಣ್ಣ ವಚನ ಸಾಹಿತ್ಯ ಕನ್ನಡ ಇವೆರಡು ಅವರು ಬದುಕಿನಲ್ಲಿ ಹಿಡ್ಕೊಂಡು ಹೋಗಿದ್ರು. ಅದಕ್ಕೆ ಕನ್ನಡವನ್ನು ಉಳಿಬೇಕು, ಸಾಹಿತ್ಯ ಉಳಿಬೇಕು. ಈ ಭಾಗ ಮಠಕ್ಕೆ ಅಂದುಕೊಂಡಿರಬಾರದು. ಸಮಾಜ ಧಾರ್ಮಿಕ ಜಾಗೃತಿಯನ್ನು ಮಾಡಬೇಕು ಅನ್ನುವಂಥ ಗುರುವಿನ ಮಾತು ಕೇಳಿಕೊಂಡು ಅವರು ಹೊರಗೆ ಬೀಳ್ತಾರೆ. ಮಠಕ್ಕೆ ಅಂದುಕೊಂಡವರಲ್ಲ. ಇವತ್ತು ನಾವು ನೋಡ್ತೀವಿ ಎಲ್ಲರ ಮಠದಾಗ ಮೂರ್ತಿ ಅದರಿ ತೆಗೀರಿ ಅಂದ್ರೆ ಛೇ 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 ಭಕ್ತರು ಬಂದು ನಮ್ಗೆ ಹೊರಗೆ ಹಾಕ್ತಾರೆ ಅಂತ ಹೇಳ್ತಾರೆ. ಮಠದಾಗ ಯಾವುದೋ ಒಂದು ಮೂರ್ತಿ ತೆಗೀರಿ ಅಂದ್ರೆ ಭಕ್ತರು ಬಂದು ಹೊರಗೆ ಹಾಕ್ತಾರೆ ಅಂತ ಹೇಳ್ತಾರೆ. ಸ್ಥಾವರ ಕಳಿ ಉಂಟು ಜಂಗಮ ಕಳಿ ಇಲ್ಲ ಅಂತ ಬಸವಾದಿ ಸೇನೆ ನಮ್ಗೆ ಹೇಳಿದ್ದಾರೆ. ಆದ್ರೆ ನಾವು ಅದು ತೆಗೆದ್ರೆ ಹೊರಗೆ ಹಾಕ್ತಾರ ಅಂದ್ರೆ ನಾವು ಅಂಟುಕೊಳ್ಳೋದು ಅಧಿಕಾರಕ್ಕೆ. ಯಾವ ವ್ಯಕ್ತಿ ಸಮಾಜವನ್ನು ಪರಿವರ್ತನೆ ಮಾಡಬೇಕು ಅಂತ ತಿಳ್ತಾನೋ, ಯಾವ ವ್ಯಕ್ತಿ ಬದುಕನ್ನ ಹಸನು ಮಾಡಬೇಕು ಅಂತ ಇರ್ತಾನೋ ಆ ವ್ಯಕ್ತಿ ಯಾರ ಗೋಜಿಗೂ ಇರಂಗಿಲ್ಲ, ಯಾರು ಹಂಗಿರಲ್ಲಿ ಇರೋದಿಲ್ಲ ಅನ್ನೋದಕ್ಕೆ ಅಪ್ಪ ಚನ್ನಬಸವ ಪಟ್ಟದೇವರೇ ಸಾಕ್ಷಿಗಳಾಗ್ತಾರೆ. ಯಾಕೆ ಹೇಳ್ತೀನಿ ಮಾತು ಅಂದ್ರೆ ನಂದೇ ಮನೆಗೂ ಉದಾಹರಣೆ ಹೇಳ್ತೀನಿ. ಅವ್ರ ಮುಂದೆ ಧಾರ್ಮಿಕ ಸಾಮಾಜಿಕ ಮುಂದೆ ನೋಡೋ ಟೈಮ್ನಾಗ ಹೇಳ್ತೀನಿ ನಿಮಗೆ. ಆದ್ರೆ ಈ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಮನೆ ನಂದೇ ಹೇಳ್ತೀನಿ. ನಮ್ಮ ಆಯಿ ನನಗೆ ಇವತ್ತಿಗೂ ಜುಮ್ಮ ಮೊಡಳಪ್ಪನ ಮಗ ಅಂತ ಯಾರು ಅಂಬರ್, ಅಜ್ಜಿ ಮೊಮ್ಮಗನೇ ಅಂತಾರೆ ಮಠದ ಭಕ್ತರು. ಮಠಕ್ಕೆ ಹತ್ತಿರ ಇದ್ದವರೆಲ್ಲ ಅಜ್ಜಿ ಮೊಮ್ಮಗನೇ ಅಂತ ಕರೀತಾರೆ. ಅಂತ ಸಂಬಂಧ ನಮ್ಮ ಆಯಿ ಏನ್ ಮಾಡಿದ್ರು ಅಂದ್ರೆ ನಮ್ಮ ಅವ್ವಗೆ ತೋರ ಮನೆಗೆ ಕಳಿಸ್ಕೊಟ್ರು. ಯಾವುದೋ ಕಾರಣ ಕಳಿಸ್ಕೊಟ್ರು. ಕಳಿಸ್ಕೊಟ್ಟು ಇಲ್ಲಿ ಆ ಗುಜಮ್ಮ ಅಂತಿದ್ರು, ಪಟ್ಟದ ಗುಜಮ್ಮ, ನಮ್ಮ ಆಯಿ, ಇನ್ನೊಬ್ಬ ಸಂಗಮ್ಮ ಅಂತ ಬಿಡದ ಸಂಗಮ್ಮ ಅಂತ ಇಲ್ಲಿ ಬದುಕಿ ಮಠಕ್ಕೆ ಬಂದರು. ಬಂದ್ರೆ ಅಪ್ಪೋರು ಏನು ಕೇಳಿದ್ರಂತ, ನಾಗಮ್ಮವು ಆರಾಮಳ ಅಜ್ಜಿಗೆ ಅಂತ ಕೇಳಿದ್ರು. ಆರಾಮಳ ಅಂತ ಆಕೆ ಕಳಿಸಿದೆ, ಆಕೆ ಕಡಿ ಕಡಿ ಮಾತಾಡ್ತೀವಿ ನಮ್ಮ ಆಕೆ ಕಳ್ಸಿಕೊಟ್ಟಿದೆ ತವ್ರ ಮನೆಗೆ ಅಂತಂದು. ಮತ್ತೆ ಆಕೆಗೆ ಕಳ್ಸಿಕೊಟ್ಟು ನೀ ಯಾಕೆ ಇಲ್ಲಿ ಬಂದಿದಿ ಅಂತ ಅಪ್ಪೋರು ಕೇಳಿದ್ರು. ನೀ ಯಾಕೆ ಇಲ್ಲಿ ಬಂದಿದಿ ಅಂತ. ಅದು ನಿಮ್ ದರ್ಶನ ಮಾಡ್ಕೊಂಡು ಹೋಗಕ್ಕೆ ಬಂದಿದೆಪ್ಪ ಅಂತ ಮಾಯಿ ಅಂದ್ರು. ಅಲ್ಲ, ಮನೆಗಿನ ಮಗಳಿಗೆ ರೋಡಿಗೆ ಬಿಟ್ಟು ಇಲ್ಲಿ ಗುರುವಿನ ನೀ ಬರ್ತಿ, ನೀ ಗುರುವಿನ ಬರೋ ಅರ್ಥ ಅಜ್ಜಿ ಹೋ ನೀ ನಿನ್ನ ಮನೆಗೆ ಅಂದ್ರು. ಆಗ ಭಂಡಾರಿ ಶರಣರ ಇಲ್ಲಿ ಬಂದಿರ್ಬೇಕು ಬರ್ಲಿಕ್ಕೆ. ಭಂಡಾರಿ ಶರಣರಿಗೆ ಆಗಿಂದಾಗೆ ತಯಾರು ಮಾಡಿದ್ರು. ಭಂಡಾರಿ ಶರಣರು ನಾಳೆ ಮುಂಜಾನೆ ಹೋಗಿ ನಾಗಮ್ಮವ್ಗ ತೇಗಂಪುರಕ್ಕೆ ಹೋಗಿ ಕರ್ಕೊಂಡು ಬರ್ಬೇಕು ಅಂತ ಹೇಳಿದ್ರು. ಆಯ್ತಪ್ಪ ಅಂತ ಭಂಡಾರಿ ಶರಣರು ಹೇಳಿದ್ರು. ಅವ ಮುಂದೆ ನಮ್ಮ ಅಮ್ಮವರು ಮತ್ತು ನಮ್ಮ ಮೌ ಅವ್ರಿಗೆ ತಿಳಿದಂಗೆ ಆಗ ಜಾಬ್ಶೆಟ್ಟಿ ಟ್ರಾವೆಲ್ಸ್ ಇತ್ತು ಅವ್ರದ್ದಿಂದ ಬಲ್ಕಿ. ಆ ಟ್ರಾವೆಲ್ಸಿಗೆ ಅವ್ರು ಬರ್ತಾರೆ ಬಲ್ಕಿ. ಬಂದು ನೋಡ್ತಾರ. ಬಂದು ನೋಡೋಟಿಗೆ ಮಠಕ್ಕೆ ಹೋಗ್ತಾರೆ. ನಮ್ಮ ಆಯಿ ಬಂದು ನಮ್ಮ ಮಗು ಗೊತ್ತಿಲ್ಲ. ಮಠಕ್ಕೆ ಹೋಗ್ತಾರೆ. ನಮ್ಮ ಮಾಯಿಗೆ ಹೆಂಗ ಅಂದ್ರೆ ಬೆಂಕಿ. ಯಾಕೆ ಹೇಳಿದ್ರು ಅಂದ್ರೆ ನಿನಗೆ ಕಷ್ಟ ಹೆಚ್ಚಾದ್ರ ಇದು ಮಠ ನಿನ್ನ ತವ್ರ ಮನೆ ತಿಳ್ಕೊಂಡು ನೀ ಮಠಕ್ಕೆ ಬರ್ತಾಯಿ, ನೀ ಮಠಕ್ಕೆ ಬಂದು ಇಲ್ಲಿ ಗುರುವಿನ ಸನ್ನಿಧಾನ ಇದ್ದು ಹೋಗು, ಅಜ್ಜಿ ನೀನು ನನ್ನ ಉದ್ದಕ್ಕೆ ಸಾಷ್ಟಾಗ ಇಲ್ಲಾಂದ್ರೆ ನಾ ಪೂಜೆಗೆ ಹೋಗಲ್ಲ ಅಂತ ದೊಡ್ಡಪ್ಪರು ಕುಂತರು. ನೋಡ್ರಿ, ಆ ಗುರುಗಳು ಊಟಕ್ಕೆ ಹೋಗಲ್ದೇ ಇರೋದಕ್ಕೂ ನಮಗೂ ಏನು ಸಂಬಂಧ ಇತ್ತು? ಅವ್ರ ಅಂತಃಕರಣ ಏನು ಅಂತ. ನಮ್ಮ ಆಯಿ ಅವತ್ತು ಉದ್ದು ಸಾಷ್ಟಾಗ ಹಾಕಿ ಇಲ್ಲಪ್ಪ ನಮ್ಮ ಮಗಳನ್ನ ನೋಡ್ಕೊತ ಅಂತ ತಿಳ್ಕೊಂಡು ಉದ್ದು ಸಾಷ್ಟಾಗ ಹಾಕ್ಕೊಳ್ಳಂತ ಅವಾಗ ಪ್ರಸಾದ ಕೆದ್ದು ಕಿವಿ ಪ್ರಸಾದ ಮಾಡಿ ಇವತ್ತಿಗೂ ನಮ್ಮ ಮನೆಯಾಗ ನಮ್ಮ ಮಗು ಅಂತಾಳ, ನಾನು ದುಃಖ ಹೆಚ್ಚಾದ್ರೂ ಬಲ್ಕೆ ಮಠನೇ ಹೋಗ್ತೀನಿ, ಸುಖ ಹೆಚ್ಚಾದ್ರೂ ಬಲ್ಕೆ ಮಠನೇ ಹೋಗ್ತೀನಿ ಅಂತೇಳಿ ತವ್ರ ಮನೆಗೆ ಕಡಿಮೆ ಬಲ್ಕೆ ಮಠಕ್ಕೆ ಹೆಚ್ಚು ಬರುವ ನಮ್ಮ. ಒಂದು ಮಾತು ಯಾಕೆ ಹೇಳ್ತೀನಿ ಅಂದ್ರೆ ಅಪ್ಪರಲ್ಲಿ ಎಂತ ಅಂತಃಕರಣ ಇತ್ತು. ಇಲ್ಲೇ ಗಂಧಿ ಅವರು ಇವರಿಗೆ ಅವರಿಗೆ ಕಲೀಲಿಲ್ಲ. ಅವ್ರ ತವ್ರ ಮನೆಗೆ ಹೋಗಿ ಕುಂತು ಆಕಿ ಬಾ ಅಂತಂದ್ರು ಆಕೆ ಬರ್ಲಿಲ್ಲ.
ಹಿಂದೆ ಇವ್ರು ಕರೆದ್ರು ಅವ್ರು ಬರಲಿಲ್ಲ. ಇವ್ರು ಯಾವುದೋ ಕಾರಣ ಕುರುಮರಪಳ್ಳಿಗೆ ಹೋಗಿ ಅದು ಆಕೆ ಹೆಣ್ಮಗಳು ಜಗಳೂರ್ದಕ್ಕೆ ಹೋದಾಗ ಅಪ್ಪೋರು ಮನೆಗೆ ಹೋದ ತಕ್ಷಣ ಎಲ್ಲಿ ಅಂತ ಕೇಳಿದ್ರು. ಸೊಸೆ ಎಲ್ಲಿ ಅಂತ ಕೇಳಿದ್ರೆ ಸೊಸೆ ಹೋಗ್ಯಾಳಪ್ಪ, ಅದು ಎಲ್ಲಿ ಬಂದಿತ್ತು ಅಂದ್ರೆ ಅದು ಕಡ್ಕೊಂತ್ರ ಆಗೋದು ಸಂತಕ್ಕೆ ಬಂದಿತ್ತು. ಇಲ್ಲ ಕುರುಮರಪಳ್ಳಿ ಯಾರ ಇದ್ರು ಗೊತ್ತಿತ್ತು. ಅಲ್ಲಿ ಕಡ್ಕೊಂತ್ರ ಮುಗಿದಾಯ್ತು ಅನ್ನಂಗೆ ಆಗಿತ್ತು. ಎಲ್ಲರೂ ಮಾತುಕತೆ ಎಲ್ಲ ಮುಗಿಸ್ಕೊಂಡಿರೋದು. ಅಂಥ ಸಂದರ್ಭದಲ್ಲಿ ಅಪ್ಪೋರು ಹೋಗಿ ಅಲ್ಲಿ ಅವ್ರು ನಿಮ್ಮ ಮಟ್ಟದ ಭಕ್ತ ಅಂತ ಹೇಳ್ತಿ, ಒಂದು ಹೆಣ್ಣು ಸರಿಯಾಗಿ ನೋಡ್ಕೊಳಕ್ ಆಗೋದೇನಂದ್ರೆ ನೀ ಅಂದ್ರೆ ಶಿಷ್ಯನು ಮಾತು ನೋಡಿ ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ಅವ್ರಿಗಿರುವಂಥ ಗೌರವ, ತಾಯಿಯರ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಂದು ಇದು ಬದ್ಧತೆ. ಅಕ್ಕ ಹೆಣ್ಮಕ್ಳು ನೋಡಿದ್ರೆ ಅಕ್ಕಮಾದಿಗೆ ನೋಡಿನಂಗ ಅಂತ ಖುಷಿ ಪಡ್ತಾ ಇದ್ರು, ಚಂದ್ರಸು ಪಟ್ಟಿದ್ರು. ಅದಕ್ಕೆ ಅವ್ರಂದ್ರಂತ ನೀ ಅವ್ರಿಗೆ ಹೋಗಿ ಕರ್ಕೊಂಡು ಬರತ್ತನ ಮಧ್ಯಾಹ್ನ ಒಂದೇ ಆಗಲ್ಲ, ನಾ ಪೂಜೆ ಮಾಡಂಗಿಲ್ಲ, ಪ್ರಸಾದ ಮಾಡಂಗಿಲ್ಲ, ಏನ್ ಹಚ್ಚಿರಿ ನೀವೆಲ್ಲ ಅಂದ್ರು. ಎಲ್ಲರೂ ಗಾಬರಾಸ್ ಹೋಗಿ ಆಗಿಂದಾಗಿ ಗಾಡಿ ತಗೊಂಡು ಹೋಗಿ ಕರ್ಕೊಂಡು ಬಂದ್ರು. ಅವ್ರು ಬಂದ್ಮೇಲೆ ಮನೆ ಮಂದಿ ಎಲ್ಲರೂ ಅವ್ರ ಗುರುಗಳಿಗೆ ಸಾಷ್ಟಾಂಗ ಹಾಕಿದ್ರು. ಇವತ್ತು ಅವ್ರಿಗೆ 3 ಜನ ಮಕ್ಕಳರ, ಅದ್ರಲ್ಲಿ ಒಬ್ಬರು ಡಾಕ್ಟರ್ ಆಗಿ ಇಲ್ಲ ಬೀದರ್ಗೆ ಸೇವೆ ಮಾಡ್ತಾ ಇದ್ದಾರೆ. ಮಗ ಇವತ್ತು ಡಾಕ್ಟರ್ ಅದ ಮಾಡ್ತಾರೆ. ಎಂಥ ಕುಟುಂಬಗಳು ಕಟ್ಟ್ಯಾರ ಅಪ್ಪ. ನಾವು ಕೇವಲ ಪಟ್ಟಾಧಿಕಾರ ಆಯ್ತು ಅಂತ ಮಠದ ಕೂಂತಿನವರಲ್ಲ. ಯಾವ ವ್ಯಕ್ತಿ ಪಟ್ಟಾಧಿಕಾರ ಆದ ವ್ಯಕ್ತಿ ಮಠದ ಭಕ್ತರ ಬಗ್ಗೆ ಯಾವ ಜಾಗೃತಾವಸ್ಥೆಯನ್ನು ತುಂಬಬೇಕು ಅಂತ ಇರ್ತದೆ, ಅವರೇ ನಿಜವಾಗಿರುವಂತ ಪಟ್ಟಾಧಿಕಾರಿಗಳಾಗ್ತಾರೆ, ಮಠದ ಗುರುಗಳಾಗ್ತಾರೆ. ಇಲ್ಲ ಅಂತ ಆಗೋದಿಲ್ಲ. ಬಂದ್ ಭಕ್ತರಿಗೆ ಯಾನ್ ತಿಂದಿತ್ತ ಹೋಗು ಅನ್ನೋದಲ್ಲ, ಲೆಂಬೆಗೆ ಕೊಡೋದಲ್ಲ, ತಾಯಿ ಕೊಡೋದಲ್ಲ, ಚಾಚು ಮಾಡೋದಲ್ಲ, ಅಂತಃಕರಣದಿಂದ ನೋಡೋದು ಗುರುವಿನ ಕಾರ್ಯ ಆಗಬೇಕು. ಅಂತ ಕಾರ್ಯವನ್ನ ಇದು ಚನ್ನಬಸವ ಪಟ್ಟದವ್ರು ಹೇಳಿದ ಸೂತ್ರ. ಸಿಟ್ಟು ಬಂದ್ರೆ ಏನ್ ಮಾಡಬೇಕು ಅಂದ್ರೆ ಈ ಬಟ್ಟು ಇಲ್ಲಿ ದವಸ್ಬೇಕು ಅಂತ ಹೇಳಿದ್ರು. ಹಿಂಗೆ ದವಸೋದ್ರಿಂದ ನಿಮ್ಗೆ ಎಂತ ಸಿಟ್ಟು ಬಂದ್ರು ಸಹಿತ ನಾವು ಹೋಗತ್ತಲ್ಲ ಯಾರೇ ಸಿಟ್ಟು ಬರೋದು. ಮತ್ ಮಗನ ನೀವು ಹೇಳಿದಿ, ನಾ ಹೇಳಿದ್ದಲ್ಲ, ಅವ್ರು ಚನ್ನಬಸವ ಪಟ್ಟದವ್ರು ಹೇಳಿದ್ರೆ ಅವ್ರು ಹೋಗಿ ಕೇಳೋದು ಹೇಳ್ತೀನಿ. ಅದಕ್ಕೆ ಅವ್ರು ಹೇಳಿದ್ದು ಅಂದ್ರೆ ಅವ್ರು ಹ್ಯಾಂಗ ಅಧ್ಯಯನ ಮಾಡಿದ್ರು ಅಂತ, ಜೀವನ ಅವ್ರು ತೆರೆದ ಪುಸ್ತಕ ಹೆಂಗಿತ್ತು ಅಂತ ಗುರುಗಳು ಮುಂದ ಪಟ್ಟಾಧಿಕಾರ ಆದ್ಮೇಲೆ ಇಲ್ಲಿ ಮೂರ್ಗಿ ಇದು ಮೈನಳ್ಳಿ ಹೋಗುವಂತ ಒಂದು ಸಂಪ್ರದಾಯ, ಮೂಲ ಗುರುವಿನ ಸ್ಥಾನಕ್ಕೆ ಹೋಗುವಂತ ಸಂಪ್ರದಾಯ ಇರ್ತದೆ. ಆ ಸ್ಥಾನಕ್ಕೆ ಅಲ್ಲಿ ಹೋಗಿ ಏನ್ ಮಾಡ್ತಾರ ಅಂದ್ರೆ ಅಲ್ಲಿ 50 ನಾವು ಗುಡಿ ಹಾಕೊಂತ ಹಾಡ್ತೀವಿ, ಎಲ್ಲಾನೋ ಶಿವ ಎಲ್ಲಾನೋ ನೆನೆದವರ ಮನದಲ್ಲಿ ಅಡಿಗಾನೋ ಅಂತ ಹಾಡ್ತೀವಿ. ನಾವೇ ಹಾಡ್ತೀವಿ. देख तेरी संसार तो हालत क्या हो गए भगवान, इतना बदल गया इंसान. सूर्य न बदला, चंद्र न बदला, ना बदला आसमान, कितना बदल गया इंसान. ನೋಡ್ರಿ, ಇವೆಲ್ಲ ಹಾಡ್ತೀವಿ, ಹೇಳ್ತೀವಿ. ತಾಯಿ ಸೇವೆ ಮಾಡೋ ಜನ್ಮಕ್ಕ ಅಂತ ಹೇಳ್ತೀವಿ. ಮನೆಗೆ ಹೋದ್ರೆ ರೊಟ್ಟಿ ಕೊಡಂಗಿಲ್ಲ. ಹೇಳೋದು ಬಹಳ ಸರಳ ಅದ, ನಡೆಯೋದು ಕಷ್ಟ ಅದ. ಈ ಕಾಲದೊಳಗ ಹೇಳೋದು ಎಲ್ಲರೂ ಮಾಡ್ತೀವಿ, ಎಲ್ಲಿ ಹೇಳುತ್ತೀವೋ ಅಲ್ಲಿ ನಡೆದಾಗ ಬದುಕಿಗೆ ಸಾರ್ಥಕತೆ ಬರ್ತದೆ. ನಾವಲ್ಲಿ ಏನಾಗಿತ್ತು ಅಂದ್ರೆ ಮೌಢಾಚಾರ್ಯಗಳು ಕಂದಾಚಾರ್ಯಗಳು ತುಂಬಿಕೊಂಡು ಇವರೆಲ್ಲ ಏನ್ ಮಾಡ್ತಾರ ಅನ್ನುವಂತ. ಯಾಕಂದ್ರೆ ಮೊದಲಿರ್ತಕ್ಕಂಥ ಒಟ್ಟುಗಳೆಲ್ಲರೂ ತಮ್ಮ ಮನಸ್ಸು ಬಂದಂಗ ಮಠದ ಕಾರಮಂಗಿ ಇರ್ಬೋದು, ಮೋರ್ಗಿ ಇರ್ಬೋದು, ಕಮ್ಮನಗರ್ ಇರ್ಬೋದು, ಡೊಣಗಾಪುರ ಇರ್ಬೋದು, ಒಲ್ಲೆಪುರ ಇರ್ಬೋದು, ಎಲ್ಲ ಕಡೆ ತಮ್ಮ ಮನಸ್ಸಿಗೆ ಬಂದಂಗ ಇಟ್ಕೊಂಡು ಬಳಸ್ಕೊಂಡು ಮಾರುವಂತ ಕಾರ್ಯವನ್ನು ಸಹಿತ ಒಂದು ಘಟ್ಟದಲ್ಲಿ ಮಾಡಿದ್ರು. ಆದ್ರೆ ಇವತ್ತು ಚನ್ನಬಸವ ಪಟ್ಟದೇವರು ಅದನ್ನ ಮಠದ ಆಸ್ತಿ ಅವ್ರ ಮಠದ ಆಸ್ತಿ ಯಾವತ್ತೂ ಒಂದಿಲ್ಲ, ಸಮಾಜದ ಆಸ್ತಿ ಅಂದ್ರು. ಸಮಾಜದ ಆಸ್ತಿ ಸಮಾಜಕ್ಕೆ ಅರ್ಪಿತವಾಗಿರಬೇಕು. ಸಮಾಜದ ಆಸ್ತಿ ಸಮಾಜಕ್ಕೆ ಅರ್ಪಿತವಾಗಿರಬೇಕು ಅಂತ ಅವನ್ನೇ ಒಂದು ಗಮನಿಸಬೇಕು. ಆಗೆಲ್ಲ ಮಠಕ್ಕೆ ಏನಾರ ಹಣ್ಣು ಅದು ತಗೊಂಡು ಭಕ್ತರು ಹೋಗ್ತಿದ್ರು. ಹೋದಾಗ ಆ ಎಲ್ಲ ಈ ಪೇಪರ್ ಇರ್ತಾವಲ್ಲ, ಪೇಪರ್ದಾಗ ದಾರ ಸುತ್ತ ಕೊಡ್ತಿದ್ರು. ದಾರ ಸುತ್ತ ಕೊಟ್ರೆ ನಮ್ಮ ವಿಶ್ವನಾಥಪ್ಪರಿಲ್ಲ ಯಾರು ಗೊತ್ತದ, ಆ ಎಲ್ಲರೂ ಹೋದ್ಮೇಲೆ ಅಲ್ಲಿ ದಾರಗಳು ಬೀಳ್ತಾವಲ್ಲ, ಆ ದಾರಗಳು ತಗೊಂಡು ಅವು ಒಂದು ಕಟ್ಟಿಗೆ ಸುತ್ತಿದ್ರಿ. ಆ ಕಟ್ಟಿಗೆ ಸುತ್ತಿದ್ರಿ ಸುಮತಿಯವರ ಆ ಕಟ್ಟಿಗೆ ಸುತ್ತಿದ್ರಿ. ನಾವೊಂದ್ಸಲ ಕೇಳಿದ್ರೆ ಯಾಕೆಪ್ಪ ಸುತ್ತಿದ್ರಿ? ಮಳ್ಳ ನೋಡ್ರಿ, ಅವ್ ದೊಡ್ಡ ಬೈದಾರ ಅಂದ್ರೆ ಮಳ್ಳ ಅಂತಿರು.
ಭಾಳ ಸಿಟ್ಟಿಲ್ ಬೈದಾರಂದ್ರೆ ಮಳ್ಳಿದ್ದೇನೋ ಅಂತೀವಿ. ಏ ಮಳ್ಳ ಇದು ಕೆಲಸಕ್ಕೆ ಬರಲ್ಲ, ಯಾವ್ದಾರ ಬಟ್ಟೆಯ ಪ್ರಶ್ನೆ ಎಂಬುದನ್ನ ಬಹಳ ಸಣ್ಣ ವಿಷಯ ಇದು. ಅಲ್ಲಿ ಇದ್ದಿದ್ದು ಪೇಪರ್ ಸುತ್ಕೊಂಡು ಬಂದಿದ್ದ ದಾರ ಸುತ್ತಿ ಬಾಜೆ ಬೀಟ ದೊಡ್ಡ ಪ್ರಜ್ವಲ ಶಕ್ತಿಯನ್ನು ತುಂಬುವಂತವನೇ ಗುರು ಆಗ್ತಾನ. ಅಂತ ಗುರು ನಮ್ಮ ಚನ್ನಬಸವ ಪಟ್ಟದೇವರು ಇದ್ರು ಅನ್ನೋದನ್ನ ನಾವು ಯಾವುದೇ ಕಾರಣಕ್ಕೂ ಮರೆಯಂಗಿಲ್ಲ ಅನ್ನುವಂಥದ್ದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಬೆಳಕಿನ ಮಲ್ಲಿಗೆಯಾಗಿ ಅರಳಿದವರು, ಬದುಕಿಗೆ ಪರಿಮಳ ಮೂಡಿಸಿದವರು, ಕತ್ತಲೆಗೆ ಜ್ಯೋತಿರ್ಲಿಂಗವ ಕಟ್ಟಿದವರು ಚನ್ನಬಸವ ಪಟ್ಟದೇವರು ಅಂತ ಹೇಳ್ತಾರೆ. ಕತ್ತಲೆಗೆ ಜ್ಯೋತಿರ್ಲಿಂಗವನ್ನು ಕಟ್ಟಿದ್ರು ಅಂತ, ನಮ್ಮೆಲ್ಲರ ಬಾಳಿಗೆ ಬೆಳಕಾಗಿದ್ರು ಅಂತ ನಾವು ಹೇಳ್ತೀವಿ. ಈ ಬಾಲ್ಕಿಪುರದಲ್ಲಿ ಬಾಲ್ಕಿಯ ಜನರ ನೀವೆಲ್ಲ ಕೇಳಿದ್ರೆ ನಮ್ಮಯ ಪುಣ್ಯದ ಶರಣನ ನೋಡಿ, ನಮ್ಮ ಪುಣ್ಯದ ಶರಣನ ನೋಡಿ ಅವ ಹೇಳಿದಂತೆ ನೀವೆಲ್ಲ ನಡೆಯಿರಿ ಅಂತ ಹೇಳ್ತಾರೆ ಅವರು. ನಾವು ನಡೀತಾ ಇದ್ದೀವ? 40 ವರ್ಷ ಹಿಡ್ಕೊಂಡು ಬಸವಲಿಂಗ ಪಟ್ಟದೇವರು ಪ್ರವಚನ ಮಾಡ್ತಾರೆ. ಅದಕ್ಕೆ ಪೂರ್ವದಲ್ಲಿ 40 ವರ್ಷ ಹಿಡ್ಕೊಂಡು ಚನ್ನಬಸವ ಪಟ್ಟದೇವರು ಇಲ್ಲ ನಮ್ಮೆಲ್ಲರ ಬದುಕನ್ನ ಹಸನ ಮಾಡಿದ್ದಾರೆ. ಈ ಬಲ್ಕಿಪುರ ಹೆಂಗಿರ್ಬೇಕು ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ, ನಾ ಬೇರೆ ಊರು ಹೇಳಂದ್ರೆ ಎಲ್ಲೆಲ್ಲ ಚನ್ನಬಸವ ಪಟ್ಟದೇವರು ಬಸವಲಿಂಗ ಪಟ್ಟದೇವರು ಓಡಾಡ್ಯಾರ, ಎಲ್ಲೆಲ್ಲ ಅವ್ರು ನಮ್ಮ ಬದುಕಿಗೆ ಹೊಸ ಚೈತನ್ಯವನ್ನು ತುಂಬ್ಯಾರ. ಆ ಮನೆಯೊಳಗ ನಗನಗ್ತಾ ಇರಬೇಕು, ಆ ಮನೆಯೊಳಗ ಪ್ರೀತಿ ಇರಬೇಕು, ಆ ಮನೆಯೊಳಗ ಸಂಬಂಧಗಳು ಗಟ್ಟಿಯಾಗಿರ್ಬೇಕು. ಇವತ್ತು ಯಾರ ಮನೆಯೊಳಗೆ ಎಷ್ಟು ಮಟ್ಟಿಗೆ ಸಂಬಂಧಗಳು ನಮ್ಗೆ ಗೊತ್ತು. ಇಷ್ಟೆಲ್ಲ ಗುರುಗಳು ಹೇಳ್ಯಾರಂದ್ಮೇಲೆ ಗುರುವಿನ ಒಂದು ಮಾತು, ಹಾನಗಲ್ಲ ಸ್ವಾಮಿಯವರ ಒಂದು ಮಾತು ಕೇಳಿ ಇಡೀ ಜೀವನ ಪರ್ಯಂತರವಾಗಿ ಕಾಯಕ ದಾಸೋಹ ಮಾಡೋದ್ರ ಮೂಲಕ ಮಠ ಶ್ರೀಮಂತ ಅಲ್ಲ, ಗೊತ್ತಿಲ್ಲ ನಮ್ಮೆಲ್ಲರಿಗೂ. ಮಠ ಶ್ರೀಮಂತ ಅಲ್ಲ, ಇದ್ದವ ಎತ್ತಿದ್ರು ಹುಚ್ಚಿ ಅಡಿಗೆ ಮಾಡ್ತಾ ಅಂತ ನಾವು ನೋಡಿ ಹೇಳ್ತೀವಿ. ಆದ್ರೆ ಮಠದಾಗ ಏನೂ ಇರಲಿಲ್ಲ. ಮಠಕ್ಕೆ ಬಂದವರು ಉಪಕ್ಕೆ ಹೋಗಲಿಲ್ಲ ಅನ್ನೋದು ಅಷ್ಟೇ ಕಟು ಸತ್ಯ. ಅದು ಛಾತಿ ಇರಬೇಕು, ಛಾತಿ ಬೇಕು. ಅಂತ ಛಾತಿಯನ್ನು ಬೆಳೆಸ್ಕೊಂಡು ನಮ್ಮೆಲ್ಲರ ನಮಗಾಗಿ ಅವ್ರು ದುಡಿತಾ ಇದ್ದಾರೆ, ಗೊತ್ತಿಲ್ಲ ನಮಗೆ. ಬಾಲ್ಕಿ ಮಠ ಪರಂಪರೆ ನಮಗಾಗಿ ಮುಡುಪಾಗಿಟ್ಟಿರುವಂತ ಮಠ ಅದು. ನಾವೆಲ್ಲ ಏನ್ ಮಾಡ್ತೀವಿ? ಯಾನದರೆ ಹೋಗಿ ಏಟ್ ಕೀಳ ಹೆಂಗ್ ಮಾಡತ್ತಿದ್ರಿ? ಏಟ್ ಕೀಳಿದ್ರೆ ಮುತ್ತಿನ ಗಿಡಕ್ಕೆ ಮೂರಿ ಅಲ್ಲಿರಿ. ಸತ್ಯನೆಂದನ ಬೇಡ, ಸೋತೆನೆಂದನ ಬೇಡ, ಬತ್ತಿ ತೆನ್ನೊಳ ಸತ್ವದೂತವೆನಬೇಡ, ಮೃತ್ಯು ಎನ್ನುವುದೊಂದು ತೆರೆ ಇಳಿತ, ತೆರೆ ಏರು ಮತ್ತೆ ತೋರ್ಪುದು ನಾಳೆ ಅನ್ನುವಂಥ ಮಾತನ್ನು ನೆನಪಿಟ್ಕೊಳ್ಬೇಕು. ಬದುಕಿನೊಳಗೆ ಸೋಲನ್ನು ಒಪ್ಕೊಳ್ಬಾರ್ದು. ಆ ಸೋಲನ್ನು ಒಪ್ಕೊಳ್ಳದೆ ಬದುಕಿರುವಂತವ್ರು ಚನ್ನಬಸವ ಪಟ್ಟದೇವರು. ಯಾವುದೇ ಸಂದರ್ಭ ಬಂದರೂ ಸಹಿತ ಅವ್ರು ಸೋಲು ಒಪ್ಕೊಳ್ಳಿಲ್ಲ. ಎದೆ ಸೆಟು ನಡೆದರು ಧರ್ಮದ ಕಾರ್ಯಕ್ಕೆ ಅಣಿಯಾಗಲೇಬೇಕು ಅಂತ ಹೇಳಿದ್ರು. ಧರ್ಮದ ಕಾರ್ಯಕ್ಕೆ ಎಂತ ಕಷ್ಟ ಬಂದರೂ ಮುಂದಾದ್ರು. ಅದಕ್ಕೆ ನಾವು ಏನಾಗಬೇಕಾಗ್ಯದ ಅಂದ್ರೆ ನಮ್ಮ ಮನೆಯೊಳಗ, ನಮ್ಮ ಪರಿಸರದೊಳಗ ಬಸವ ತತ್ವವನ್ನ ಪಸರಿಸಬೇಕಾಗ್ಯದ. ಅವಾಗ ಚನ್ನಬಸವ ಪಟ್ಟದೇವರು ಕುಲು ಅಂತ ನಗುತ್ತಾರೆ. ನಮ್ಮ ಮನೆಯೊಳಗ ಅಶಾಂತಿ ಇತ್ತು ಅಂದ್ರೆ, ನಮ್ಮ ಒಳಗ ಗದಗಿ ಇತ್ತು ಅಂದ್ರೆ, ನಮ್ಮ ಮನಸ್ಸಿನೊಳಗೆ ತಾಂಡವ ಆಡ್ತಾ ಇತ್ತು ಅಂದ್ರೆ ಚನ್ನಬಸವ ಪಟ್ಟದೇವರು ಎಲ್ಲೋ ಒಂದ್ ಕಡೆ ನೊಂದ್ಕೊಳ್ತಾರೆ. ನಾನು ಬೆಳೆಸಿರುವಂತ ಮಕ್ಕಳು ಹೀಗೆ ಆಗ್ತಾ ಇದ್ದಾರಲ್ಲ ಅಂತ ನೋವಾಗ್ತದೆ. ನಾನು ಬೆಳೆಸುವಂತ ಮಕ್ಕಳು, ನನ್ನ ಪರಿಸರದಲ್ಲಿರ್ತಕ್ಕಂಥ ಮಕ್ಕಳು ಈ ರೀತಿಯಾಗಿ ಮನಸ್ತಾಪ ಮಾಡ್ಕೊಂಡು ಬದುಕ್ತಾ ಇದ್ದಾರಲ್ಲ ಅಂತ ಆಗ್ತದೆ. ಈ ರೀತಿಯಾಗಿ ಮಕ್ಕಳು ಅನ್ನ ಹಾಕದೆ ಇರ್ತಾ ಇದ್ದಾರಲ್ಲ ಅಂತ ಆಗ್ತದೆ. ಹಿರಿಗಳು ಸರಿಯಾಗಿ ನೋಡ್ತಾ ಇಲ್ಲ ಅಂತ ಆಗ್ತದೆ. ಮನೆಯೊಳಗೆ ಅತ್ತಿ ಸೊಚ್ಚಿ ಜಗಳ ಆಡ್ತಾರಲ್ಲ ಅಂತ ಆಗ್ತದೆ. ಮನೆಯೊಳಗೆ ಪ್ರೀತಿ ಹೋಯ್ತಲ್ಲ ಅಂತ ಅಪ್ಪವ್ರು ನೊಂದ್ಕೊಳ್ತಾರೆ. ಅವ್ರು ಚಂದ ನಗ್ತಾ ಇರಬೇಕು ಅಂದ್ರೆ ನಾವು ನಮ್ಮ ಕುಟುಂಬವನ್ನು ನಗಿಸ್ತಾ ಇರಬೇಕು. ನೋಡ್ರಿ, ಒಂದು ಮಾತನ್ನ ಹೇಳ್ತೀನಿ. ಅಪ್ಪೋರು ಇಲ್ಲೇ ನಾಗೂರು ಹತ್ರ ಮಸ್ಕಲ್ ಅಂತ, ಸಂತೂರ್ ಹತ್ರ ಮಸ್ಕಲ್ ಅಂತದ, ಅಲ್ಲಿ ಬಂದಿದ್ರು. ಅಲ್ಲಿ ಬಂದ್ರೆ ಅಣ್ಣತಮ್ಮರು ಬ್ಯಾನ್ ಆಗಿದ್ರು. ಸಣ್ಣಪ್ಪರು ದೊಡ್ಡಪ್ಪರು ಇಬ್ರು ಬಂದ್ರು. ಅಲ್ಲೆಲ್ಲ ಒಂದೇ 2 ಮನೆ ಅವ ಮಠದ ಹೋಗ್ತಾರೆ. ಅಲ್ಲಿ ಬಂದಾಗ ಯಪ್ಪ ಇಬ್ರು ಅಣ್ಣತಮ್ಮರು ಬಂದು ಭೇಟಿ ಇದ್ರು. ಆ ಕೊಲೆಯಿಂದ ಅವ ಬಂದ, ಈ ಕೊಲೆಯಿಂದ ಇವ ಬಂದ. ಅಪ್ಪರು ಬಹಳ ತೀಕ್ಷ್ಣ ಮತಿಗಳಿದ್ರು. ಯಾಕೆ ಬ್ಯಾಡಗೀರ ಆಗಿರೇನ ಅಂತ ಕೇಳಿದ್ರು.
ಹೋರಿಯಪ್ಪ ಬ್ಯಾರ ಆಗೀವ್ರಿ ಅಂದ ಹೆಂಗೆ ಬ್ಯಾರ ಆಗಿರ ಇಟ್ಟು ಅವರು ಇಟ್ಟು ನಾವ್ರಿಪ್ಪ ಹಿಂಗೆ ಹಂಚ್ಕೊಂಡಿವಿ. ಮತ್ತು ಆ ಅಜ್ಜಿ ಕೇಳಿದ್ರು, ಯವ್ವ ನೀ ಹೆಂಗಿದ್ದಿ? ನಾನು ಸಣ್ಣ ಮಗ ಇಟ್ಕೊಳಣ, ನಾನು ಮುದುಕೇರಿ ಸಣ್ಣ ಮಕ್ಕಳಿಗೆ ಭಾಳ ಪ್ರೀತಿ. ಸಣ್ಣ ಮಗನ ಬಲ್ಲಿ ನಾ ಇದ್ದೆಯಪ್ಪ, ದೊಡ್ಡ ಮಗನ ಬಲ್ಲಿ ಅವ ಹನಗಪ್ಪ ಅಂತ ಹೇಳಿದ್ರು. ಮಾಡಿದ್ದೇವೆ ಅಂತ ಕೇಳಿದ್ರು. ಇಲ್ಲರಿಯಪ್ಪ ಹಿಡ್ಕೊಳ್ಳೋದ್ರ ತನಕ 4 ಎಕರೆ ಹೊಲ ಅರಿ ಬಿಟ್ಟಿವಿ, 2 ಎಕರೆ ಅಪ್ಪಗ 2 ಎಕರೆ ಅವ್ವಗ. ನೋಡಿ ಅಪ್ಪರಂದ್ರು, ಅಲ್ಲೋ ನೀ ಎಲ್ಲಿಂದ ಬಳಸ್ಕೊಂಡು ಬಂದಿದಿ? ಅವ್ರಿಗೆ ಬಿಟ್ಟಿದ್ದೀರಿ ಅಂತ ಹೇಳ್ತೀವಿ ಮಗನೇ, ನೀ ಎಲ್ಲಿಂದ ಬಳಸ್ಕೊಂಡು ಬಂದಿದ್ದ ಹೊಲ? ಅವ್ರ ಹೊಲನೋ ಹುಚ್ಚ, ಅವ್ರ ಹೊಲ ಅವ್ರು ಕೊಟ್ಟ ಭಿಕ್ಷೆ ನೀಡಿದದು. ನೀವು ಇಬ್ರಿಗೆ ಹಂಚ್ಕೊತೀರಿ. ನೀವು ಅಪ್ಪ ಒಬ್ಬ ಒಬ್ಬ ಇಟ್ಕೋತೀರಿ. ನೋಡ್ರಿ, ನಾವು ಆಲೋಚನೆ ಮಾಡಿ ನಮ್ಗೆ ಈಗ ಅನಿಸ್ತದ ಅಪ್ಪರ ಆಗಂದೇನು. ನಾ ಹೆಂಡತಿ ಯಾರ ಇಲ್ಲಿ ಬದುಕಿ ಬಂದ್ರು ಅಂದ್ರೆ ನೀ ಇಲ್ಲ ಮನೆ ಸಮಾಧಾನ ಇದ್ದಿಲ್ಲ, ಮನುಷ್ಯ ಬಂದುಂಟದ ಅಂತೀವಿ ನಾವು. ನಾನು ಹೆಂಡತಿ ಮನೆಗೆ ಇರಲಿಲ್ಲ ಅಂದ್ರೆ ನಮ್ಮ ಅಪ್ಪ ಸತ್ತು 25 ವರ್ಷ ಆದ್ರೂ ಸಹಿತ ಗಂಡ ಕಳ್ಕೊಂಡ ಹೆಂಡತಿ ಕಳ್ಕೊಂಡ ಗಂಡ ಅವ್ ಯಾರಿಗಾಗಿ ಬದುಕ್ತಾರೆ ಮನೆಯೊಳಗ? ಮಕ್ಕಳಿಗೆ ನೋಡಿ ಬದುಕ್ತಾರೆ, ನೀವು ನೋಡಿ ಬದುಕ್ತಾರೆ. ಗಂಡ ಹೋದ ಅಂತಂದ್ರೆ ಗಂಡ ಹೋದ ಅಂತ ತಿಳ್ಕೊಂಡು ಮಕ್ಕಳಲ್ಲಿ ಪ್ರೀತಿಯನ್ನು ಕಾಣಬೇಕು ಅಂತ ಬದುಕ್ತಾರ. ಆ ಪ್ರೀತಿಯಲ್ಲಿ ಕೊಲೆ ಮಾಡ್ತೀವಿ ಅಂತಂದ್ರೆ ಹೆಂಗಾಗ್ತದೆ? ತಾಯಿ ಪ್ರೀತಿಯನ್ನು ಮಾತಾಡದೆ ಹೋದ್ರೆ ಏನಾಗ್ತದೆ? ತಾಯಿ ಅಕ್ಕರಿಂದ ಯಾವ ಊಟ ಮಾಡಿದೇನೋ ಅಂತ ಅನ್ನದೆ ಹೋದ್ರೆ ಏನಾಗ್ತದೆ? ತಾಯಿಗೆ ಇರುವಂತ ಸಮಯದಲ್ಲಿ ಹೊರಗೆ ಹಾಕಿ ನಾವು ಬದುಕ್ತೀವಿ ಅಂತಂದ್ರೆ ಏನಾಗ್ತದೆ? ಆಲೋಚನೆ ಮಾಡಿ. ಸಸಿ ಬರ್ತಾಳಂತ ಖುಷಿ ಬಹಳ ಬಂದಾಗ ಸಸಿ ಬಂದು ಮಗನ ಕಸ್ಕೊಂಡು ಬಾಳುವಾಗ ಮುಗಿಲಿಗೆ ಬಾಯಿ ಬಿಡುತ್ತಾಳ. ನಮ್ಮ ಚರ್ಮಸೋ ಪಟ್ಟದವರು ಇದು ಕಲಿಸ್ಕೊಟ್ಟಿಲ್ಲ. ನೀ ಎಷ್ಟು ದಿನ ಬಾಳ್ತಿ ಮಗ, ಆ ಜನ ಕೂಡಿ ಬಾಳುವಂತ ಕಲಿಸ್ಕೊಟ್ಟಾರ. ಒಂದ್ ಕಡೆ ಇದ್ದು ಬದುಕುವಂತ ಕಲಿಸ್ಕೊಟ್ಟಾರ. ನಮ್ಮ ಬದುಕು ಸಾರ್ಥಕವಾಗಲಿ ಅಂತ ಕಲಿಸ್ಕೊಟ್ಟಾರ. ನಮ್ಮ ಬದುಕು ಸಾರ್ಥಕ ಮಾಡಿಕೊಂಡಾಗ ಈ ಮಠದ ಪರಂಪರೆಯ ವಾರದರಾಗಿದ್ದಕ್ಕೂ ಸಾರ್ಥಕವಾಗ್ತದೆ. ಈ ಮಠದಲ್ಲಿ ಗುರುವಿನಿಂದ ಹಸ್ತಮಸ್ತಕ ಸಂಯೋಗದಿಂದ ದೀಕ್ಷೆ ಪಡ್ಕೊಂಡು ಬದುಕಿದ್ದಕ್ಕೂ ಸಾರ್ಥಕವಾಗ್ತದೆ. ಇಲ್ಲಾಂದ್ರೆ ನಮ್ಮ ಬದುಕು ಹಳದ ಹುಂಚಿ ಹಣ್ಣು ಕೊಡದಂಗೆ ಆಗ್ತದೆ ಅನ್ನೋದನ್ನ ಮರಿಬಾರದು ಅನ್ನುವಂಥ ಮಾತನ್ನು ಇಷ್ಟು ಹೇಳಿ, ನಾಳೆ ಮುಂದುವರಿದ ಮಠ ಪರಂಪರೆ ಮತ್ತು ಅವ್ರು ಮಾಡಿರುವಂಥ ಸಾಧನೆಗಳ ಬಗ್ಗೆ, ಚನ್ನಬಸವಪಟ್ಟಿದೇವರ ಸಾಧನೆ ಒಂದಲ್ಲ ಎರಡಲ್ಲ, ಸಾವಿರಾರು ಸಾಧನೆಗಳಿದಾವೆ. ಅದರಲ್ಲಿ ಒಂದಿಷ್ಟು ಮೆಲುಕನ್ನು ಹಾಕೋದ್ರ ಮೂಲಕ ನಮ್ಮ ಬದುಕನ್ನು ಕೃತಾರ್ಥ ಮಾಡ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ನಿಮಗೆ ಒಂದು ವಿನಂತಿಯನ್ನು ಮಾಡ್ಕೊತೀವಿ. ಇವತ್ತು ಭಾಳ ಖುಷಿ ಅನ್ನೋದು. ಆರಂಭದಲ್ಲಿ ಗಂಧದಣ್ಣವರು, ಶರಣಪ್ಪಣ್ಣವರು ನಾವಿದ್ದೀವಿ ಇಲ್ಲಿ. ವಿಷಯಕಪ್ಪರು ಇಲ್ಲೇ ಕುಂತರು, ಅಪ್ಪವರು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆದರೆ ಎಲ್ಲರೂ 5:30 5:30ಕ್ಕೆ ಬಂದ್ರಿ. ಕೆಲವರು ಒಂದಿಷ್ಟು ತಡ ಇತ್ತು. ತಡ ಆದ್ರೆ ನೀವೇ ಕಳ್ಕೊತೀರಿ, ನಾವು ಇಷ್ಟು ಕಳ್ಕೊಂಡೇವು ಅಂತ ಅನಿಸ್ತದೆ. ಅದಕ್ಕೆ ಗುರುವಿನ ವಾಣಿ ಸಾಧ್ಯ ಆದ ಮಟ್ಟಿಗೆ 5:30ರಿಂದ 6:30 ತನಕ ನಿಮ್ಮ ಮನೆಗೆ ಹೋಗಿ ನಿಮ್ಮ ಕೆಲಸ ಕಾರ್ಯಗಳಿಗೂ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನ ಹೇಳಿ, ಇನ್ನು 5 ದಿವಸ ಅದಾವೆ. 5 ದಿವಸದೊಳಗೆ ಗುರುವಿನ ವಿಚಾರಗಳನ್ನು, ಗುರುವಿನ ಚಿಂತನೆಗಳನ್ನು ಬಹಳ ಅರ್ಥಪೂರ್ಣವಾಗಿ ನಾವು ನೀವೆಲ್ಲ ಹಂಚ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀವಿ. ಸರ್ವರಿಗೂ ಶರಣ. ಒಂದು ಜಯಘೋಷ ಹಾಕ್ರಿ. ವಿಶ್ವಗುರು ಬಸವಣ್ಣನವರಿಗೆ ಕೈ ಜೆಟ್ ಹೇಳಿದವರೇ ಚಳಿ ಹೋಯ್ತು, ಮನೆ ಹೋಗತ್ತು. ವಿಶ್ವಗುರು ಬಸವಣ್ಣನವರಿಗೆ, ಸದ್ಗುರು ಚೆನ್ನಬಸವೇಶ್ವರರಿಗೆ, ಸಾಂಸ್ಕೃತಿಕ ನಾಯಕ